ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ದ್ರವರಾಂಧಕಾಯ ತ್ರಿಗಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 18/8/2024ರಿಂದ 24/8/2024 ವಾರ ಭವಿಷ್ಯ. ಈ ವಾರದಲ್ಲಿ ದಿನ ವಿಶೇಷಗಳನ್ನು ನೋಡಿದಾಗ 19/8/2024 ಸೋಮವಾರ, ಶ್ರಾವಣ ಸೋಮವಾರ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಮತ್ತು ಪೌರ್ಣಿಮೆ ಬಂದಿರತಕ್ಕಂಥದ್ದು ಬಹಳ ವಿಶೇಷ. ರಕ್ಷಾಬಂಧನವಿರ್ತಕ್ಕಂಥದ್ದು, ಸತ್ಯನಾರಾಯಣ ಪೂಜೆ, ನೂಲು ಹುಣ್ಣಿಮೆ ಅಂತಲೂ ಕೂಡ ಅದನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಪದ್ಧತಿಗಳಿದೆ. ಸೋಮವಾರ, ಅದರಲ್ಲೂ ಕೂಡ ಶ್ರಾವಣ ಸೋಮವಾರ ಪೌರ್ಣಿಮೆ ಬಂದಿರತಕ್ಕಂಥದ್ದು ಸಾಮಾನ್ಯವಾಗಿ ಆ ಅನಾರೋಗ್ಯ ಪೀಡಿತರು ಯಾರಾದರೂ ಇದ್ದಂಥ ಪಕ್ಷದಲ್ಲಿ, ಆಯುಷ್ಯಕ್ಕೆ ತೊಂದರೆ ಇದೆ ಅನ್ನೋ ರೀತಿಯಲ್ಲಿ ಇದ್ದಂಥ ಪಕ್ಷದಲ್ಲಿ, ಮಾನಸಿಕವಾಗಿ ಕಾನ್ಸಂಟ್ರೇಟ್ ಬರ್ತಾಯಿಲ್ಲ, ತುಂಬ ಡಿಸ್ಟರ್ಬ್ ಜಾಸ್ತಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇದ್ದಂಥದ್ದು ಇದ್ದರೆ ಸಾಮಾನ್ಯವಾಗಿ ಈ ಸಂದರ್ಭ ಪೌರ್ಣಮಿ ದಿವಸ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಖಂಡಿತವಾಗಲೂ ಕೂಡ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಅಂತಕ್ಕಂಥದ್ದು ಸಿಗುತ್ತೆ. 20/8/2024 ಮಂಗಳವಾರ, ನಿಮಗೆ ಗೊತ್ತಿರುವಂಥ ರೀತಿಯಲ್ಲಿ ಮಂಗಳ ಗೌರಿ ವ್ರತ, ಗಾಯತ್ರಿ ಪ್ರತಿಪತ್ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು 22/8/2024 ಗುರುವಾರ ಕಟಕಕ್ಕೆ ವಕ್ರ ಬುಧನಾಗಿ ಸಿಂಹರಾಶಿನಲ್ಲಿದ್ದಂಥವನು ಹಿಮ್ಮುಖ ಸಂಚಾರ ಕಟಕ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಅವತ್ತಿನ ದಿವಸವೇ ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು ಗುರುವಾರ. 24/8/2024 ಶನಿವಾರ ಕನ್ಯಾ ರಾಶಿಗೆ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥ ಸನ್ನಿವೇಶ. ಶ್ರಾವಣ ಶನಿವಾರವೂ ಕೂಡ ಇರುವಂಥದ್ದು. ಬಹಳ ವಿಶೇಷ ಮತ್ತು ವಿಶಿಷ್ಟವಾದಂಥ ಆಚರಣೆಗಳು, ಪದ್ಧತಿಗಳು ಎಲ್ಲವೂ ಕೂಡ ಇರುವಂಥ ಒಂದು ಸ್ಥಿತಿಗತಿಗಳು ಉಂಟು. ಇನ್ನು ಈ ವಾರದಲ್ಲಿ ಗ್ರಹಗತಿಗಳ ಸ್ಥಿತಿಗತಿಗಳು ಹೇಗಿರ್ತದೆ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿನಲ್ಲಿ ಗುರು ಮತ್ತು ಕುಜ ಇರ್ತಕ್ಕಂಥದ್ದು. ಸಿಂಹರಾಶಿನಲ್ಲಿ ರವಿ, ಬುಧ ಮತ್ತು ಶುಕ್ರ ಇರ್ತಕ್ಕಂಥದ್ದು. ಬುಧ ಬಂದು ಕಟಕರಾಶಿಗೆ ಹಿಮ್ಮುಖ ಸಂಚಾರದ ಮುಖಾಂತರವಾಗಿ ಕಟಕರಾಶಿ ಪ್ರವೇಶವನ್ನು ತೆಗೆದುಕೊಳ್ತಾನೆ. ವಾರಾಂತ್ಯದಲ್ಲಿ ಶುಕ್ರ ಕನ್ಯಾ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಕನ್ಯಾ ರಾಶಿನಲ್ಲಿ ಕೇತು ಇರ್ತಕ್ಕಂಥದ್ದು. ಚಂದ್ರ ಬಂದು ಮಕರ, ಕುಂಭ, ಮೀನ ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು. ಕುಂಭರಾಶಿನಲ್ಲಿ ವಕ್ರ ಶನಿ ಇರ್ತಕ್ಕಂಥದ್ದು ಮತ್ತು ಮೀನರಾಶಿನಲ್ಲಿ ರಾಹು ಇರ್ತಕ್ಕಂಥದ್ದು. ಇದು 9 ಗ್ರಹಗಳ ಸ್ಥಿತಿಗತಿಗಳಿರುವಂಥದ್ದು. ಈ 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿರೋದ್ರಿಂದ ಏನೆಲ್ಲ ಫಲಗಳನ್ನು ಅನುಭವಿಸೋದಕ್ಕೆ ದಾರಿಯಾಗ್ತದೆ. 12 ರಾಶಿಗಳವರು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಹೋರಾಟದಿಂದ ಕಾರ್ಯಜೀವನ ಮಾಡಿಕೊಳ್ತಕ್ಕಂಥದ್ದು, ಸ್ವಲ್ಪ ಆತ್ರ, ಮುಂಗೋಪ, ದುಡುಕತನ, ಸ್ವಲ್ಪ ಎಲ್ಲೋ ಬೇಗ ಕೆಲಸ ಆಗಬೇಕು ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು, ಇಂಥವೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸನ್ನಿವೇಶಗಳೂ ಕೂಡ ಇರ್ತದೆ. ಅದೇ ರೀತಿಯಲ್ಲಿ ತುಂಬ ವೆಹಿಕಲ್ನ ಓವರ್ ಸ್ಪೀಡ್ ಮಾಡ್ತಕ್ಕಂಥದ್ದು, ಬೇಗ ಕೆಲಸ ಆಗಬೇಕು ಅನ್ನೋ ಆತ್ರದಿಂದ ಆಗುವಂಥ ಕೆಲಸವನ್ನು ಎಡವಟ್ಟು ಮಾಡಿಕೊಳ್ತಕ್ಕಂಥದ್ದು, ಇಂಥವೇನಾದರೂ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಒಳ್ಳೆದಾದಮೇಲೆ ಅದರಿಂದ ಕೆಡಕೂ ಇರಬೇಕಲ್ಲ, ಹಾಗೆಯೇ ಅವಘಡ, ಅಪಘಾತ ಮತ್ತು ಏನಾದರೂ ಒಂದು ಸಣ್ಣ ಪುಟ್ಟದಾಗಿ ಕಲಹ, ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥ ವಾತಾವರಣವೂ ಕೂಡ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಆರ್ಥಿಕವಾದಂಥ ಸ್ಥಿತಿಗತಿಗಳು ಪರವಾಗಿಲ್ಲ, ಏಕೆಂದರೆ ನೀಚಸ್ಥಿತ ಅಥವಾ ಬಲಹೀನನಾದಂಥ ಒಂದು ಶುಕ್ರ ಸಾಮಾನ್ಯವಾಗಿ ಈ ವಾರದಲ್ಲಿ ಸ್ವಲ್ಪ ಬಲವನ್ನು ಪಡೆದುಕೊಂಡಿರ್ತಕ್ಕಂಥದ್ದಾಗಿರೋದ್ರಿಂದ ಆರ್ಥಿಕ ಚೇತರಿಕೆಯನ್ನು ಕಾಣತಕ್ಕಂಥದ್ದು, ಕೌಟುಂಬಿಕವಾದಂಥ ಸಹಕಾರ ಸಿಗುವಂಥ ಸನ್ನಿವೇಶ ಎಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಬಂಧುಗಳಿಂದ, ನೆರೆಹೊರೆಯವರಿಂದ ಕಿರಿಕಿರಿಗಳು ಈ ವಾರದಲ್ಲಿ ಯಥಾವತ್ ಇರುತ್ತೆ ನಿಮಗೆ ಅಂತಕ್ಕಂಥ ರೀತಿಯಲ್ಲಿರುವಂಥದ್ದು. ಮತ್ತು ಸ್ವಲ್ಪ ತಾಯಿಯ ಸಹಕಾರ ವಾರ ಮಧ್ಯಭಾಗದವರೆಗೆ ಸಿಗುತ್ತದೆ. ಸಾಮಾನ್ಯವಾಗಿ ವಾರಾಂತ್ಯದಲ್ಲಿ ಸ್ವಲ್ಪ ಹಿನ್ನಡೆಗಳಾಗಬಹುದು ಅಷ್ಟೇ.
ಸ್ಥಿರಾಸ್ತಿ ವ್ಯವಹಾರಗಳನ್ನು ಮಾಡಿಕೊಳ್ಳಬೇಕು ಅನ್ನೋ ರೀತಿಯಲ್ಲಿ ಪೂರಕವಾದಂಥ ವಾತಾವರಣಗಳಿದೆ, ಪ್ರಯತ್ನವನ್ನು ಮಾಡಿ. ಗುಪ್ತ ಪ್ರಯತ್ನಗಳಲ್ಲಿ ಸ್ವಲ್ಪ ಎಲ್ಲೋ ಸಮಸ್ಯೆಗೆ ಸಿಲುಕಾಕ್ಕೊಳ್ತೀರಿ, ಸ್ವಲ್ಪ ಜಾಗ್ರತೆ. ಆದರೂ ನಿಮ್ಮದೇ ಆದಂಥ ಸಂಸ್ಕಾರ ಪೂರ್ವಕವಾಗಿ ಸ್ವಲ್ಪ ಅದನ್ನು ತಡೆ ಹಿಡಿತಕ್ಕಂಥ ಶಕ್ತಿಯೂ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ವಾರಾಂತ್ಯದಲ್ಲಿ ಆರೋಗ್ಯ ಸಂಬಂಧಪಟ್ಟಂತೆ ವ್ಯತ್ಯಾಸಗಳು ಸಹಜವಾಗಿ ಬರ್ತದೆ. ಸುಸ್ತು ಜಾಸ್ತಿ ಆಗುವಂಥದ್ದು, ನರದೌರ್ಬಲ್ಯಗಳಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಸ್ವಲ್ಪ ಚರ್ಮ ಸೋಂಕು ಅಂತಕ್ಕಂಥ ರೀತಿಯಲ್ಲಿ ತುರಿಕೆಗಳಾಗುವಂಥ ಸಂದರ್ಭಗಳು, ಬೆನ್ನು ನೋವು ಬರ್ತಕ್ಕಂಥದ್ದು, ಬೆನ್ನು ಸೆಳೆತಗಳು ಜಾಸ್ತಿ ಆಗುವಂಥದ್ದು, ಸ್ವಲ್ಪ ತಲೆ ಹಿಡಿತಕ್ಕಂಥದ್ದು, ತಲೆ ತಿರುಗ್ತಕ್ಕಂಥದ್ದು, ಇಂಥವೇನಾದರೂ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಬರೋದಕ್ಕೆ ದಾರಿ ಇರ್ತದೆ ಈ ವಾರ ಅಂತ್ಯದಲ್ಲಿ ಅಂತಕ್ಕಂಥ ಸ್ಥಿತಿ. ಉದ್ಯೋಗ ಪ್ರಾಪ್ತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೂರಕವಾದಂಥ ವಾತಾವರಣಗಳಿಲ್ಲ. ಸೇವಾ ವೃತ್ತಿಯ ಉದ್ಯೋಗ, ಗುತ್ತಿಗೆ ಕೆಲಸ, ಕಂಪ್ನಿಗಳಲ್ಲಿ ಯಾವುದು ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಎಲ್ಲೋ ಸ್ವಲ್ಪ ಹಿನ್ನಡೆಗಳು ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು. ಶುಭ ಕಾರ್ಯ ಪ್ರಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿ ಇದೆ, ಪ್ರಯತ್ನವನ್ನು ಮಾಡಿ. ತಂದೆಯ ಸಹಕಾರ ಸಿಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಪಿತ್ರಾರ್ಜಿತ ಸ್ವತ್ತಿನ ವಿಚಾರ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಪ್ರಯಾಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಒತ್ತಡವನ್ನು ತಂದುಕೊಳ್ಳುವಂಥದ್ದು ಬಿಟ್ಟರೆ ಸಾಮಾನ್ಯವಾಗಿ ಹೋದಂಥ ಕೆಲಸ ಸುಸೂತ್ರವಾಗಿ ಆಗೋದಕ್ಕೆ ದಾರಿಯಾಗ್ತದೆ. ಆಧ್ಯಾತ್ಮಿಕ ಚಿಂತನೆಗಳಿಂದ, ದೈವ ಕಾರ್ಯಗಳಿಂದ, ಪೂಜೆ ಪುನಸ್ಕಾರಗಳಿಂದ ಹೆಚ್ಚಿನದಾದಂಥ ಫಲವನ್ನು ಪಡೆಯುವಂಥ ಯೋಗ ಫಲಗಳಿದೆ. ಈಗಾಗಲೇ ವೃತ್ತಿಯಲ್ಲಿ ಇದ್ದೀರಿ ಅಂತಂದಾಗ ಸಾಮಾನ್ಯವಾಗಿ ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಅನುಕೂಲ ಆಗತ್ತೆ ಅನ್ನೋ ರೀತಿಯಾದಂಥ ಭರವಸೆ ಮೂಡುವಂಥದ್ದನ್ನು ಈ ವಾರ ಮಧ್ಯಭಾಗದಲ್ಲಿ ನೀವು ನೋಡೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಮೇಷರಾಶಿಗೆ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಈ ವಾರ ಸುಬ್ರಹ್ಮಣ್ಯನ ಆರಾಧನೆ ಅಥವಾ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಇಲ್ಲಿ ಬೇರೆ ಯಾರೂ ಕೆಡಿಸೋದಿಲ್ಲ ಈ ವಾರ. ನಿಮಗೆ ನೀವೇ ಶತ್ರು, ನಿಮಗೆ ನೀವೇ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಖಂಡಿತವಾಗಲೂ ಕೂಡ ಇರುವಂಥ ತೊಂದರೆ ತಾಪತ್ರೆಗಳೆಲ್ಲವೂ ಕೂಡ ನಿವಾರಣೆಯಾಗಿ ಒಳ್ಳೆ ಫಲಗಳನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಚೇತರಿಕೆಯನ್ನು ಅಥವಾ ಅನುಕೂಲವನ್ನು ಅಥವಾ ಪ್ರಗತಿಯನ್ನು, ಏನಾದರೂ ಒಂದು ಸಹಕಾರ ಅನ್ನೋ ರೀತಿಯಲ್ಲಿ ಏನಾದರೂ ಒಂದು ಭರವಸೆ ಮೂಡುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು. ಆರ್ಥಿಕವಾದಂಥ ಚೇತರಿಕೆ ವಾರ ಮಧ್ಯಭಾಗದಿಂದ ಆಚೆಗೆ ಉತ್ತಮವಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ದಾರಿಯಾಗುತ್ತೆ. ಹಣಕಾಸಿನ ವ್ಯವಸ್ಥೆಗಳು ಅಂತಕ್ಕಂಥದ್ದು, ಬಂಧುಗಳಿಂದ ಸಹಕಾರ, ಅನುಕೂಲ, ಲಾಭ, ಯೋಗ ಬಲ, ಹತ್ತಿರದ ಪ್ರಯಾಣದಿಂದ ಅನುಕೂಲವಾಗ್ತಕ್ಕಂಥದ್ದು, ಒಡವೆ, ವಸ್ತ್ರ, ಆಭರಣ ಖರೀದಿಯಿಂದ ಅನುಕೂಲವಾಗ್ತಕ್ಕಂಥ ಯೋಗ ಫಲ, ಪತ್ರ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತದೆ. ಸ್ಥಿರಾಸ್ತಿ ವ್ಯವಹಾರಗಳನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ತೊಂದರೆ ಸ್ವಲ್ಪ ಅಷ್ಟೊಂದು ಸೂಕ್ತವಾದಂಥ ಸ್ಥಿತಿನಲ್ಲಿಲ್ಲ ಈ ವಾರ. ವೃಷಭ ರಾಶಿನವ್ರಿಗೆ ಸ್ವಲ್ಪ ತನ್ನ ಮಕ್ಕಳ ಸಹಕಾರ ಅಂತಕ್ಕಂಥದ್ದು ವಾರ ಮಧ್ಯಭಾಗದಿಂದ ಆಚೆಗೆ ಸಿಗುತ್ತೆ. ಸಾಲವನ್ನು ಕೇಳಿದ್ದೀರಿ ಅಥವಾ ಯಾರಿಂದಲೂ ಸಹಾಯವನ್ನು ಕೇಳಿದ್ದೀರಿ ಅಂದರೆ ಸ್ವಲ್ಪ ಪ್ರಾಪ್ತಿಯ ಯೋಗ ಫಲಗಳಿದೆ ಈ ಒಂದು ವಾರದಲ್ಲಿ ಅಂತಕ್ಕಂಥ ರೀತಿಯಲ್ಲಿ. ಆರೋಗ್ಯದಲ್ಲಿ ಅಂಥ ಗಂಭೀರವಾದಂಥ ಸಮಸ್ಯೆಗಳೇನು ಕಂಡುಬರೋದಿಲ್ಲ. ಏನಾದರೂ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಬರೋದಾದರೆ ಸ್ವಲ್ಪ ತಿಂಗಳ ದೋಷದ ವ್ಯತ್ಯಾಸಗಳು ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತಕ್ಕಂಥ ಸ್ಥಿತಿ ಮತ್ತು ಸ್ವಲ್ಪ ಈ ಮೈ ಕೈ ನೋವು ಬರತಕ್ಕಂಥದ್ದು, ಆಹಾರ ವ್ಯತ್ಯಾಸ. ಅದು ಆಹಾರ ವ್ಯತ್ಯಾಸದ್ದು ಅಷ್ಟೇನು ಗಂಭೀರವಾಗೋದಿಲ್ಲ. ಸ್ವಲ್ಪ ರಕ್ತ ಸಂಚಾರ ವ್ಯತ್ಯಾಸ, ಬಿಳಿ ರಕ್ತ ಕಣ ಕಡಿಮೆ, ಇಂಥವೇನಾದರೂ ಸಣ್ಣ ಪುಟ್ಟದಾಗಿ ಬರಬಹುದು ಅಷ್ಟೇ ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಅಂಥ ತೊಂದರೆ ತಾಪತ್ರೆಗಳೇನು ಕಾಣುವಂಥ ಸಾಧ್ಯತೆಗಳಿದೆ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಪ್ತಿಯ ಯೋಗ ಫಲಗಳಿದೆ, ಬಟ್ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂಥ ರೀತಿಯಲ್ಲಿ ಪ್ರಾಪ್ತಿ ಇಲ್ಲ. ಯಾವುದು ಸಿಗುತ್ತೋ ಅದನ್ನು ಆಯ್ಕೆ ಮಾಡಿಕೊಂಡ್ರೆ ಸ್ವಲ್ಪ ಪ್ರಾಪ್ತಿಯ ಯೋಗ ಫಲಗಳು ಇದೆ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಶುಭ ಕಾರ್ಯ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೂ ಕೂಡ ಅನುಕೂಲದ ಒಂದು ಸ್ಥಿತಿಗತಿಗಳಿದೆ. ಸಂಗಾತಿಯ ನಡವಳಿಕೆ ಅಂತಕ್ಕಂಥ ಅವರ ಕೋಪ, ತಾಪ, ಆತ್ರ, ಮುಂಗೋಪ ಇವು ನಿಮಗೆ ಸ್ವಲ್ಪ ಬೇಸರವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪಾಲುದಾರಿಕೆ ವ್ಯವಹಾರಗಳಾಗ್ತದೆ, ಬಟ್ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಅದು ಸ್ವಲ್ಪ ಅನುಕೂಲವನ್ನು ತರುವಂಥ ಸಾಧ್ಯತೆಗಳು ಇರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿದೆ. ಕೋರ್ಟ್ ಕೇಸ್ ವ್ಯವಹಾರ ಈ ವಾರಾಂತ್ಯದಲ್ಲಿದ್ದರೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು. ನೀವು ಚಿಂತೆ ಮಾಡುವಂಥದ್ದು ಬೇಡ.
ಉನ್ನತ ವಿದ್ಯಾಭ್ಯಾಸದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಗತಿಗಳಿದೆ. ಆಧ್ಯಾತ್ಮಿಕ ಚಿಂತನೆಗಳಿಂದ ಉತ್ತಮವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ತಂದೆಯೊಂದಿಗೆ ಕಲಹ ಮತ್ತು ಕಿರಿಕಿರಿಗಳಾಗ್ತಕ್ಕಂಥದ್ದು, ಮತ್ತು ಪ್ರಯಾಣದಲ್ಲಿ ಸಹ ಪ್ರಯಾಣಿಕರೊಂದಿಗೆ ಸ್ವಲ್ಪ ಸಣ್ಣದಾಗಿ ಮನಸ್ತಾಪ ಅಥವಾ ಏನೋ ಸಣ್ಣದಾಗಿ ಕಿರಿಕಿರಿಗಳು ಅನುಭವಿಸುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಸ್ವಲ್ಪ ಉದ್ಯೋಗ ಒತ್ತಡಗಳಿರ್ತದೆ, ಮತ್ತು ಡೀಪ್ ಪ್ರೊಮೋಟ್ ಆಗುವಂಥದ್ದು, ಅಂದರೆ ಮೇಲಂತದಿಂದ ಕೆಳ ಹಂತಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ ಈಗಾಗಲೇ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು. ಆದರೆ ಗೌರವದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆತಂಕ ಇದ್ದೇ ಇರುತ್ತೆ. ಎಲ್ಲಿ ಏನೋ ಹೇಗೋ ಎತ್ತೋ ಅನ್ನೋ ರೀತಿಯಲ್ಲಿ ಸ್ವಲ್ಪ ಗೌರವದ ಪ್ರಶ್ನೆ ಅಂತಕ್ಕಂಥದ್ದು ಉತ್ಪತ್ತಿಯಾಗತ್ತೆ ವೃಷಭ ರಾಶಿನವ್ರಿಗೆ. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಸಾಧ್ಯವಾದಷ್ಟು ಈ ವಾರ ಗಣಪತಿಯ ಆರಾಧನೆ ಮತ್ತು ಗಣಪತಿಗೆ ಬಿಳಿ ಎಕ್ಕದ ಹೂವಿನ ಸಮರ್ಪಣೆ, ಇದು ನಿಮಗೆ ತುಂಬ ಅದ್ಭುತವಾದಂಥ ರೀತಿಯಲ್ಲಿ ವರ್ಕ್ ಆಗುತ್ತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ವಾರ ಮಧ್ಯಭಾಗದಿಂದ ಆಚೆಗೆ ಮಂಗಳವಾರದ ನಂತರ ಅನುಕೂಲವನ್ನು ತಂದುಕೊಳ್ತಕ್ಕಂಥದ್ದು, ಮತ್ತು ಬಹಳ ಬುದ್ಧಿವಂತಿಕೆಯಿಂದ ಬಹಳ ಚುರುಕಿನಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸ್ವಲ್ಪ ಭಯ, ಆತಂಕ, ಎಲ್ಲೋ ಸಣ್ಣದಾಗಿ ದುಡುಕುತನ, ಸ್ವಲ್ಪ ಆತ್ಮಸ್ಥೈರ್ಯ ಕಡಿಮೆ. ಬುದ್ಧಿ ಹೇಳ್ತದೆ ನೀನು ಮಾಡು, ಇದು ಆಗತ್ತೆ ಅಂತ ತುಂಬ ಚುರುಕಾಗಿ ಹೇಳ್ತದೆ. ಒಳಗಡೆ ಆ ಸ್ಟ್ರೆಂತ್ ಅಂತಕ್ಕಂಥದ್ದು, ಏನು ಪುಷ್ ಮಾಡೋವಂಥದ್ದು ಇರುತ್ತಲ್ಲ, ಆ ಧೈರ್ಯ ಇರುತ್ತಲ್ಲ, ಅಲ್ಲಿ ಎಲ್ಲೋ ಸಣ್ಣದಾಗಿ ಸ್ವಲ್ಪ ಕೊರತೆಯನ್ನು ಎದುರಿಸಕ್ಕಂಥ ಸ್ಥಿತಿ ಇದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ವಾರ ಮಧ್ಯಭಾಗದಲ್ಲಿ ಮಾತ್ರನೇ ಸ್ವಲ್ಪ ಅಡೆತಡೆ ಇರುತ್ತೆ. ವಾರ ಆರಂಭ ಮತ್ತು ವಾರ ಅಂತ್ಯ ಆರ್ಥಿಕವಾದಂಥ ಸ್ಥಿತಿ ಚೆನ್ನಾಗಿರೋದಕ್ಕೆ ದಾರಿ ಇದೆ. ಆತಂಕ ಬೇಡ. ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಪತ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತಾಳ್ಮೆಯಿಂದ ಇರ್ತಕ್ಕಂಥದ್ದು ಬಹಳ ಒಳಿತು. ಪತ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಸರ್ಕಾರಿ ಕೆಲಸ ಕಾರ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಷ್ಟೇ ಎಲ್ಲೋ ಎಡವಟ್ಟು ಮಾಡ್ತಾರೆ, ಸ್ವಲ್ಪ ಜಾಗ್ರತೆ. ಸ್ಥಿರಾಸ್ತಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ನೀವು ಪ್ರಯತ್ನವನ್ನು ಮಾಡಿ ಅನುಕೂಲದ ಒಂದು ಸ್ಥಿತಿಗತಿಗಳಿದೆ. ಗುಪ್ತ ಪ್ರಯತ್ನ ಅಥವಾ ಏನೋ ಕ್ರಿಮಿನಲ್ ಐಡಿಯಾಗಳನ್ನು ಮಾಡೋಕ್ಕೋ ಎಲ್ಲೋ ಸಮಸ್ಯೆ ಸಿಕ್ಕಾಕ್ಕೊಳ್ತೀರಿ. ಕ್ರಿಮಿನಲ್ ಐಡಿಯಾಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಸಂತಾನ ದೋಷದ ವಿಚಾರ ಸಂಬಂಧಪಟ್ಟಂತೆ ಪರಿಹಾರ ಮಾರ್ಗವಿದೆ, ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ಮಕ್ಕಳೊಂದಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರ್ತದೆ. ಏನಾದರೂ ಸಾಲ ಮತ್ತು ನಮಗದೊಂದು ಕೇಳಿದರೆ ಸ್ವಲ್ಪ ಕಷ್ಟವಾಗಬಹುದು, ದೊರಕುವಂಥ ಸಾಧ್ಯತೆಗಳಿರೋದಿಲ್ಲ. ಆರೋಗ್ಯ ಅಂತಕ್ಕಂಥದ್ದು ಎಲ್ಲೋ ಸ್ವಲ್ಪ ರೆಸ್ಟ್ ಮಾಡಬೇಕು. ತುಂಬ ಟಯರ್ಡು, ತುಂಬ ಸುಸ್ತು, ತುಂಬ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಈ ವಾತಾವರಣಗಳಿಂದ ಮತ್ತು ನಿದ್ರೆ ಸರಿಯಾಗಿ ಮಾಡದಲೇ ಆರೋಗ್ಯ ಕೆಡ್ತಕ್ಕಂಥದ್ದು, ಈ ವಾತಾವರಣವೇನಾದರೂ ಬರೋದಕ್ಕೆ ದಾರಿ ಉಂಟು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಪೂರಕವಾದಂಥ ವಾತಾವರಣಗಳೇ ಇಲ್ಲ ಈ ವಾರ ಅಂತಕ್ಕಂಥದ್ದು. ಸಂಗಾತಿಯಿಂದಲೂ ಕೂಡ ಸಹಕಾರ ಅಂತಕ್ಕಂಥದ್ದು ಏನಾದರೂ ಬೇಕು ಅಂದರೆ ವಾರ ಅಂತ್ಯದಲ್ಲಿ ಸಿಗೋದಕ್ಕೆ ದಾರಿ, ವಾರ ಆರಂಭದಲ್ಲಂತೂ ಕೂಡ ಇರೋದೇ ಇಲ್ಲ. ಪಾಲುದಾರಿಕೆ ವ್ಯವಹಾರಗಳು ಕೂಡ ಅಷ್ಟೇ ವಾರ ಅಂತ್ಯದಲ್ಲಿ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಯನ್ನು ತರೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ಕೋರ್ಟ್ ಕೇಸ್ ವ್ಯವಹಾರಗಳು ನಷ್ಟವನ್ನೇ ತರುವಂಥ ಸ್ಥಿತಿ ಇದೆ. ಕಲಹಗಳಿಂದ ಗೌರವಕ್ಕೆ ಧಕ್ಕೆ ಎನ್ನುವ ರೀತಿಯಾದಂಥ ಸಂದರ್ಭ. ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಸ್ವಲ್ಪ ಅಡೆತಡೆಗಳು ಮತ್ತು ಆಧ್ಯಾತ್ಮಿಕವಾದಂಥ ಒಂದು ವ್ಯವಹಾರ ಅಥವಾ ಚಟುವಟಿಕೆಗೆ ಖರ್ಚುಗಳು ಜಾಸ್ತಿ ಮಾಡುವಂಥ ಸ್ಥಿತಿ. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ತಂದೆಯಿಂದ ಸ್ವಲ್ಪ ಎಲ್ಲೋ ಮಾನಸಿಕವಾಗಿ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಈ ಸನ್ನಿವೇಶ ಅಂತಕ್ಕಂಥದ್ದು. ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಲ್ಲಿ ಇತ್ತು ಅಂದರೆ ವಾರ ಅಂತ್ಯದಲ್ಲಿ ಪ್ರಯತ್ನವನ್ನು ಮಾಡಿ ಅಲ್ಲಿ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಯನ್ನು ತರಬಹುದು ಉನ್ನತ ಅಧಿಕಾರಿಗಳಿಂದ, ಮೇಲಧಿಕಾರಿಗಳಿಂದ. ಈ ವಾರದಲ್ಲಿ ಮಿಥುನ ರಾಶಿನವರಿಗೆ ಈಗಿರ್ತಕ್ಕಂಥದ್ದು. ವಿದ್ಯಾಭ್ಯಾಸವೂ ಕೂಡ ಚೆನ್ನಾಗಿದೆ, ಚಿಂತೆ ಮಾಡುವಂಥದ್ದು ಬೇಡ. ವಿದೇಶಯಾನ ಮಾಡಬೇಕು ಅಂದರೆ ಪ್ರಯತ್ನ ಮಾಡಿ, ಅನುಕೂಲದ ಒಂದು ಸ್ಥಿತಿ ಇದೆ. ಪರಿಹಾರ ಮಾರ್ಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ, ತುಳಸಿ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥಿಸಿ ಒಂದು ತುಳಸಿಯನ್ನು ಸೇವನೆ ಮಾಡ್ತಕ್ಕಂಥದ್ದು ದೋಷ ಹೋಗಲಿ ಅಂತ. ಅದರಿಂದ ಸ್ವಲ್ಪ ನಿಮಗೆ ಒಳ್ಳೆಯ ಒಂದು ಎನರ್ಜಿ, ಸ್ಟ್ರೆಂತ್ ಇರಲ್ಲ, ಅದು ಪ್ರಾಪ್ತಿಯಾಗತ್ತೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ
ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಹಿನ್ನಡೆ ಅಂತಕ್ಕಂಥ ರೀತಿಯಲ್ಲಿರುತ್ತೆ, ಅಥವಾ ಅಡೆತಡೆ ಅಥವಾ ಏನೋ ಎಳೆದಾಟ ಅಂತಕ್ಕಂಥ ರೀತಿಯಲ್ಲಿರುತ್ತೆ. ವಾರ ಆರಂಭ ಮತ್ತು ವಾರ ಅಂತ್ಯ ತುಂಬ ಚೆನ್ನಾಗಿರುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಆರ್ಥಿಕವಾದಂಥ ಸ್ಥಿತಿ ಅನುಕೂಲವಿದೆ, ಏನು ಆತಂಕ ಬೀಳ್ತಕ್ಕಂಥ ಸ್ಥಿತಿ ಇಲ್ಲ. ಏನು ಚಟುವಟಿಕೆಗಳಿಗೆ ಏನು ಬೇಕೋ ಅದೆಲ್ಲವೂ ಕೂಡ ಸೂಕ್ತವಾದಂಥ ಸ್ಥಿತಿನಲ್ಲಿ ನಿಮಗೆ ವ್ಯವಸ್ಥೆಗಳಾಗ್ತದೆ. ಪತ್ರ ವ್ಯವಹಾರ ಸಮಸ್ಯೆಯನ್ನು ತರುತ್ತೆ. ಪ್ರಯಾಣ, ಹತ್ತಿರದ ಪ್ರಯಾಣ ಸಮಸ್ಯೆಯನ್ನು ತರುವಂಥ ಸ್ಥಿತಿ ಇದೆ. ಒಪ್ಪಂದ, ಕರಾರು, ಅಗ್ರಿಮೆಂಟಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಗಳಾಗುವಂಥ ಸ್ಥಿತಿಯೂ ಬರಬಹುದು. ವಿದ್ಯಾಭ್ಯಾಸ ವಿದ್ಯಾರ್ಥಿಗಳಿಗೆ ಚೆನ್ನಾಗಿರುವಂಥ ಒಂದು ವಾರ. ಮಕ್ಕಳಿಂದ ಸಹಕಾರ, ಲಾಭ, ಅನುಕೂಲ ಅಂತಕ್ಕಂಥ ಸ್ಥಿತಿ. ಮತ್ತು ಸಂತಾನ ದೋಷವಿರ್ತಕ್ಕಂಥವ್ರು ಒಳ್ಳೆಯ ವೈದ್ಯೋಪಚಾರಗಳು ಸಿಗೋದಕ್ಕೆ ದಾರಿ ಇದೆ ಈ ವಾರದಲ್ಲಿ. ಮಕ್ಕಳ ಜೀವನದಲ್ಲಿ ಒಂದು ಸಣ್ಣದಾದಂಥ ಬದಲಾವಣೆಗಳು ಮತ್ತು ಬೆಳವಣಿಗೆ ಆಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದಾರೆ. ಏನೋ ಮಕ್ಕಳಿಂದ ಒಂದು ಲಾಭ, ಅನುಕೂಲ, ಯೋಗ ಫಲಗಳನ್ನು ಈ ವಾರದಲ್ಲಿ ನೋಡ್ತೀರಿ ನೀವುಗಳು. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಅದ್ಭುತವಾದಂಥ ಯಶಸ್ಸು. ಸ್ವಲ್ಪ ಈ ಷೇರು ಮಾರುಕಟ್ಟೆಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಬರುತ್ತೆ. ಆರೋಗ್ಯ ಅಂತಕ್ಕಂಥದ್ದು ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ತಾಪತ್ರೆಯನ್ನು ತರುತ್ತೆ. ವಾರ ಆರಂಭ, ವಾರ ಅಂತ್ಯ ಅಂತಕ್ಕಂಥದ್ದು ಆರೋಗ್ಯದ ವಿಚಾರ ಸಂಬಂಧಪಟ್ಟ ಅಂತ ಏನು ತೊಂದರೆಯನ್ನು ತರುವಂಥ ಸಾಧ್ಯತೆಗಳೇ ಇರೋದಿಲ್ಲ ಅಂತಕ್ಕಂಥದ್ದು. ಸ್ವಲ್ಪ ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತದೆ. ಪಾಲುದಾರಿಕೆ ವ್ಯವಹಾರ ವಾರ ಮಧ್ಯಭಾಗದ ತೊಂದರೆ ತಾಪತ್ರೆಯ, ವಾರ ಆರಂಭ ಮತ್ತು ವಾರ ಅಂತ್ಯ ತುಂಬ ಚೆನ್ನಾಗಿರೋದಕ್ಕೆ ದಾರಿಯಾಗ್ತದೆ. ಉದ್ಯೋಗ ಲಾಭ, ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳಾಗಬೇಕು ಅಂತ ಪ್ರಯತ್ನ ಮಾಡಿರಿ. ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನ ಮಾಡಿ, ಅದ್ಭುತವಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ಬಡ್ತಿಗೆ. ಈ ವಾರ ಮಾತ್ರ ತುಂಬ ಚೆನ್ನಾಗಿ, ಅದರಲ್ಲೂ ಕೂಡ ಈ ಬುಧವಾರ ಗುರುವಾರದವರೆಗೆ ನಿಮಗೆ ಅದ್ಭುತವಾದಂಥ ರೀತಿಯಲ್ಲಿ ಒಂದು ಅನುಕೂಲವನ್ನು ತರ್ತದೆ. ಉದ್ಯೋಗ, ಬಡ್ತಿ ಅಥವಾ ಮೇಲಧಿಕಾರಿನ ಕೆಲಸ ಆಗಬೇಕು, ಏನೋ ಮುಖ್ಯವಾದಂಥ ಕೆಲಸ ಆಗಬೇಕು, ಪ್ರಯತ್ನ ಮಾಡಿ. ಒಂದು ಪಾಸಿಟಿವ್ ಒಂದು ಗ್ರಹಗತಿಗಳು ಸ್ವಲ್ಪ ಬಲವಾಗಿ ನಿಂತಿದೆ ನಿಮಗೆ. ಇನ್ನು ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಮಾಡ್ತಿದ್ರಿ, ಮಾಡಿ ಅನುಕೂಲ ಆಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಕಟಕ ರಾಶಿನವರು ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ, ವಯೋವೃದ್ಧರಿಗೆ ಏನಾದರೂ ಒಂದು ಕೈಲಾದಂಥ ಸಹಾಯ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಅನುಕೂಲವಾಗತ್ತೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ತುಂಬ ಆತಂಕ, ಸಂಕಟ, ಡಿಸ್ಟರ್ಬು, ಯಾಕೋ ಆಸಕ್ತಿ ಇಲ್ಲ, ಯಾವುದ್ರ ಬಗ್ಗೆನೂ ಒಂದು ವ್ಯಾಮೋಹ ಇಲ್ಲ, ಏನೋ ಒಂದು ರೀತಿಯಲ್ಲಿ ಜಿಡ್ಡುಗಟ್ಟಿದಂಥ ಸ್ಥಿತಿ, ಮೋಕ್ಷ ಭಾವ, ಯಾವುದು ಬೇಡ, ಏನು ಬೇಡ, ಯಾವ್ದು ಮಾಡಿ ಏನು, ಈ ಪರಿಸ್ಥಿತಿಯನ್ನು ತಂದುಕೊಳ್ತಕ್ಕಂಥ ವೈರಾಗ್ಯದ ಒಂದು ಭಾವ ಹೆಚ್ಚಾಗುವಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಆರ್ಥಿಕವಾದಂಥ ಸ್ಥಿತಿ ಅಂಥ ಪಾತಾಳ ಅಂತಲೂ ಇಲ್ಲ, ಅಂಥ ಉನ್ನತವಾದಂಥ ಸ್ಥಿತಿಯೂ ಇಲ್ಲ. ಒಂದು ವಾರ ಮಧ್ಯಭಾಗದಲ್ಲಿ ಮಾತ್ರ ಒಂದು ದಿವಸಗಳ ಕಾಲ ನಿಮಗೆ ಆರ್ಥಿಕವಾಗಿ ಒತ್ತಡ ತರಬಹುದು. ಬಟ್ ವಾರ ಆರಂಭ ಮತ್ತು ವಾರ ಅಂತ್ಯ ನಿಮ್ಮ ವ್ಯವಸ್ಥೆಗಳಿಗೆ ಏನು ಬೇಕೋ ಅದೆಲ್ಲವೂ ಕೂಡ ಪರಿಪೂರ್ಣವಾಗಿ ಆಗತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಬಂಧುಗಳಿಂದ ಸ್ವಲ್ಪ ಸಹಕಾರ ಸಿಗೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಬಟ್ ಬಂಧುಗಳಿಗೋಸ್ಕರವಾಗಿ ಆರ್ಥಿಕ ನಷ್ಟವನ್ನು ತರುವಂಥ ಸಾಧ್ಯತೆಗಳು ಬರಬಹುದು. ಸ್ವಲ್ಪ ಧೈರ್ಯ ಕಡಿಮೆ ಇರತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಸ್ಥಿರಾಸ್ತಿ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು, ಪಟ್ ಅಂತ ಆಗಿಬಿಡ್ತವೆ ಗೋಚಾರ ಪ್ರಕಾರ. ಸ್ವಲ್ಪ ಜನ್ಮ ಜಾತಕ ಏನಾದ್ರು ಸಪೋರ್ಟ್ ಮಾಡ್ತು ಅಂದರೆ ಭೂಮಿ ಅಂತಕ್ಕಂಥದ್ದು ತಟ್ಟನ್ನು ನಿಮಗೆ ಕೈ ಹಿಡಿತದೆ. ಅದ್ಭುತವಾದಂಥ ರೀತಿಯಲ್ಲಿದೆ ನೋಡಿ ಈ ವಾರ. ಭೂಮಿ ವ್ಯವಹಾರ ಸಿಂಹರಾಶಿನವರು ಮಾಡಬೇಕು ಅನ್ನೋ ರೀತಿಯಲ್ಲಿ ಇತ್ತಂದರೆ ತಾಯಿಯ ಸಹಕಾರ, ತಾಯಿಯಿಂದ ಅನುಕೂಲವನ್ನು, ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಮಕ್ಕಳಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತದೆ ಮತ್ತು ಪ್ರೀತಿ ಪಾತ್ರರಿಗೋಸ್ಕರವಾಗಿ ಖರ್ಚು. ಷೇರು ಮಾರುಕಟ್ಟೆ, ಜೂಜು, ರೇಸ್, ಲಾಟರಿ ನಷ್ಟವನ್ನು ತರುವಂಥ ಸ್ಥಿತಿ ಇದೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗಂಭೀರವಾಗುವಂಥ ಸ್ಥಿತಿ ಇಲ್ಲ. ಮಾನಸಿಕ ಹಿಂಗಾಗ್ಬೋದು, ಹಿಂಗೆ ಏನೋ ತುಂಬ ನೆಗೆಟಿವ್ ಥಾಟ್ಸ್ಗಳನ್ನು ವಿಪರೀತವಾಗಿ ಮಾಡಿಕೊಂಡು ನೀವೇನಾದರೂ ಆರೋಗ್ಯ ಕೆಡಿಸ್ಕೊಳ್ಬೇಕು ಬಿಟ್ಟರೆ ವಾಸ್ತವದಲ್ಲಿ ದೇಹಾರೋಗ್ಯ ಅಂತಕ್ಕಂಥದ್ದು ಸ್ವಲ್ಪ ಒಂದು ಸ್ಥಿತಿನಲ್ಲೇ ಇರುತ್ತೆ, ಸಮಸ್ಥಿತಿನಲ್ಲೇ ಇರೋದಕ್ಕೆ ದಾರಿ ಇದೆ. ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ಸ್ವಲ್ಪ ಈ ಸಾಂಸಾರಿಕ ಜೀವನ ಅಂತಕ್ಕಂಥ ನಿಮಗೆ ಅಷ್ಟೊಂದು ತೃಪ್ತಿಕರವಾಗಿರೋದಿಲ್ಲ. ಹತ್ತತ್ರ ಸುಮಾರು 4-5 ತಿಂಗಳಿಂದ ಈಚೆಗೆ.
ಬಟ್ ಇದು ಸ್ವಲ್ಪ ಈ ಸಂದರ್ಭದಲ್ಲೂ ಕೂಡ ಅದರ ಪರಿಣಾಮಗಳು ಅಂತಕ್ಕಂಥ ನೀವು ಅನುಭವಿಸಬೇಕಾಗತ್ತೆ ಅಂತಕ್ಕಂಥ ಸ್ಥಿತಿ ಇದೆ. ಅಷ್ಟಮ ಪ್ರಭಾವ, ಕೋರ್ಟ್ ಕೇಸ್ ವ್ಯವಹಾರಗಳು. ನನ್ನ ಪ್ರಕಾರವಾಗಿ ಏನಾದರೂ ವಾರ ಆರಂಭದಲ್ಲಿ ಏನಾದರೂ ಇಯರಿಂಗು, ಫೈನಲ್ ಇಯರಿಂಗ್ ಏನಾದ್ರು ಬಂದಿತ್ತು ಅಂದರೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರೋದಕ್ಕೆ ದಾರಿಯಾಗ್ತದೆ. ತಂದೆಯ ಸಹಕಾರ, ತಂದೆಯಿಂದ ಅನುಕೂಲ, ವಿದ್ಯಾಭ್ಯಾಸ ಅವಕಾಶಗಳು ಅಂತಕ್ಕಂಥದ್ದು ಹುಡುಕಿಕೊಂಡು ಬರೋದಕ್ಕೆ ದಾರಿಯಾಗ್ತದೆ. ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಈ ಸಂದರ್ಭದಲ್ಲಿ ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಎಲ್ಲೋ ತುಂಬ ದೂರದಲ್ಲಿ ಸಿಗುತ್ತೆ ಅಥವಾ ಸಂಬಳ ಕಡಿಮೆ ಇರತಕ್ಕಂಥ ಯಾವುದಾದ್ರೂ ಉದ್ಯೋಗ ಪ್ರಾಪ್ತಿಯ ಸ್ಥಿತಿ ಬರಬಹುದು. ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಿಂಹರಾಶಿನವ್ರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಇರುವಂಥ ಅಡೆತಡೆಗಳು, ತೊಂದರೆ ತಾಪತ್ರೆಗಳು ಹೋಗಬೇಕು ಅನ್ನೋ ರೀತಿಯಲ್ಲಿತ್ತು ಅಂತಂದರೆ ಸಾಧ್ಯವಾದಷ್ಟು ಈ ಒಂದು ವಾರ ಭಸ್ಮಾಭಿಷೇಕವನ್ನು ಶಿವನ ಆಲಯದಲ್ಲಿ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಅದರಿಂದ ನಿಮಗೆ ಇರ್ತಕ್ಕಂಥ ಜಾಡ್ಯ ಅಂತಕ್ಕಂಥದ್ದೇನಿದೆ ಅದು ಹೋಗುತ್ತೆ. ಒಂದು. ಎರಡನೇದು, ನೆಗೆಟಿವ್ ಜಾಸ್ತಿ ಆಗುತ್ತೆ. ಯಾರೋ ಏನೋ ತುಂಬ ನೆಗೆಟಿವ್ ದೃಷ್ಟಿಯಾಗಿರ್ತಕ್ಕಂಥದ್ದು, ಏನೋ ಮಾಟ ಮಂತ್ರ ಅಂತಕ್ಕಂಥ ರೀತಿಯಲ್ಲಿ ಏನೋ ತೆಗೆದಾಕಿ ಹೋಗಿದ್ದಾರೆ, ಅದನ್ನು ದಾಟ್ತೀರಿ ಅಂದರೆ ಸಾಮಾನ್ಯವಾಗಿ ಈ ಸಂದರ್ಭ ಭಾಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಬೇಗ ಆಕ್ಟಿವ್ ಆಗುತ್ತೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಏನು, ಕನ್ಯಾ ರಾಶಿನವರಿಗೆ ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಜಿಡ್ಡುಗಟ್ಟಿದಂಥ ಸ್ಥಿತಿ ಇರುತ್ತೆ. ಮಂಗಳವಾರದವರೆಗೆ. ಮಂಗಳವಾರದ ನಂತರ ನೀವೇ ರಾಜ, ನೀವೇ ಮಂತ್ರಿ, ನೀವೇ ಸಾಧಕರು, ನಿಮ್ಮದೇ ಇಲ್ಲ, ನಿಮ್ಮದೇ ಆಡಳಿತ, ನೀವು ಹಾಕಿದ್ದೆಲ್ಲ ಜಯ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥ ಪರಿಸ್ಥಿತಿಯನ್ನು ಭಗವಂತ ನಿಮಗೆ ಕೊಡ್ತಾನೆ. ಆರ್ಥಿಕವಾದಂಥ ಮುಗ್ಗಟ್ಟುಗಳು ಸ್ವಲ್ಪ ಹೆಚ್ಚಾಗಿ ನಿಮಗೆ ಅವಕಾಶಗಳಿರ್ತದೆ. ಹೂಡಿಕೆ ಮಾಡೋದಕ್ಕೆ ಸ್ವಲ್ಪ ಸಮಸ್ಯೆಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ದುಂದು ವೆಚ್ಚ ಅಥವಾ ಮೋಜು ಮಸ್ತಿ ಅಥವಾ ಏನೋ ದುರಾಚಾರಗಳು, ಇದರ ಕಡೆಗೆ ಸ್ವಲ್ಪ ಹೆಚ್ಚಾಗಿ ಮನಸ್ಸು ವಾಲುವಂಥದ್ದು, ಜಾರುವಂತಹ ಸಂದರ್ಭ. ಒಡವೆ ವಸ್ತ್ರ ಆಭರಣ ಖರೀದಿಗಳಲ್ಲಿ ಸ್ವಲ್ಪ ಮೋಸ ನಷ್ಟವಾಗುವಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗ್ತದೆ. ಹೂಡಿಕೆಯಲ್ಲಿ ತೊಂದರೆ ತಾಪತ್ರೆಗೆ ಸಿಕ್ಕಾಕೊಳ್ತಕ್ಕಂಥದ್ದು. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ 4 ಬಾರಿ ಯೋಚನೆ ಮಾಡಿ. ಪತ್ರ ವ್ಯವಹಾರ ತುಂಬ ಚೆನ್ನಾಗಿ ಆಗತ್ತೆ. ದಾಯಾದಿಗಳಿಂದ, ನೆರೆಹೊರೆಯಿಂದ, ಬಂಧು ಬಾಂಧವರಿಂದ ಸಹಕಾರಗಳು ಸಿಗೋದಕ್ಕೆ ದಾರಿ ಆಗ್ತದೆ. ಸ್ಥಿರಾಸ್ತಿಯಿಂದ ಲಾಭ ಅಥವಾ ಸ್ಥಿರಾಸ್ತಿ ಮಾಡಬೇಕು ಅಂದ್ರೂ ಕೂಡ ಸ್ವಲ್ಪ ಅನುಕೂಲ. ಅದರಲ್ಲೂ ಕೂಡ ಈ ಕಟ್ಟಿದ ಮನೆ, ಹಳೆಯ ವಾಹನ ಖರೀದಿ ಮಾಡಬೇಕು, ತುಂಬ ಚೆನ್ನಾಗಿ ನಿಮಗೆ ಅವಕಾಶಗಳು ಬರೋದಕ್ಕೆ ದಾರಿ ಆಗ್ತದೆ. ಮಕ್ಕಳಿಂದ ಸಹಕಾರ, ಲಾಭವೂ ಕೂಡ ಪ್ರಾಪ್ತಿಯ ಯೋಗ ಫಲಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಆದರೂ ಏನೋ ಒಂದು ಸಣ್ಣದಾಗಿ ಬೇಸರವಾಗುವಂಥ ರೀತಿಯಲ್ಲಿ ಅವರ ನಡವಳಿಕೆಗಳಿರ್ತದೆ. ಕ್ಷಮಿಸಿಬಿಡಿ, ಮನ್ನಿಸಿಬಿಡಿ, ಏನು ಚಿಂತೆ ಬೇಡ. ಆರೋಗ್ಯ ಸುಧಾರಣೆಗಳಿದೆ. ಸೇವಕರಿಂದ ಲಾಭವೂ ಪ್ರಾಪ್ತಿಯಾಗುವಂಥ ಸ್ಥಿತಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಅಥವಾ ಕೆಲಸಗಾರ ಸಿಗಬೇಕು ನಿಮಗೆ ಅಂತಂದರೆ ಅದಕ್ಕೂ ಕೂಡ ಅವಕಾಶವಿದೆ. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಬಟ್ ನೀವು ಅದನ್ನು ಸದುಪಯೋಗಪಡಿಸ್ಕೊಳ್ಳೋದ್ರಿಗೆ ಸ್ವಲ್ಪ ಸೋಲುವಂಥ ಸ್ಥಿತಿ ಬರಬಹುದು ಅಷ್ಟೇ. ಕೋರ್ಟ್ ಕೇಸ್ ವ್ಯವಹಾರ ನಷ್ಟವನ್ನು ತರುತ್ತೆ. ಕಲಹಗಳಿಂದ ತಾಪತ್ರೆಗಳಾಗ್ತದೆ. ದೂರ ಪ್ರಯಾಣ ಸ್ವಲ್ಪ ಸಮಸ್ಯೆಯನ್ನು ತರಬಹುದು ಅಥವಾ ಹೆಚ್ಚಿನದಾದಂಥ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಕ್ಕಿಂತಲೂ ಹೆಚ್ಚಿನದಾದ ಖರ್ಚುಗಳು ಜಾಸ್ತಿ ಬರಬಹುದು. ಮೇಲಧಿಕಾರಿ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ಪ್ರಯತ್ನ ಮಾಡಿ ವಾರ ಮಧ್ಯಭಾಗದಿಂದ ಆಚೆ ಮಾಡಿ. ಅನುಕೂಲ ಆಗೋದಕ್ಕೆ ದಾರಿ ಇದೆ ಕನ್ಯಾ ರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಳಬೇಕಾಗತ್ತೆ ಈ ವಾರ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ತುಪ್ಪದ ಅಭಿಷೇಕವನ್ನು ಶ್ರೀ ಅಮ್ಮನ ಆಲಯದಲ್ಲಿ ಅಭಿಷೇಕ ಮಾಡಿಸೋದ್ರಿಂದ ಸ್ವಲ್ಪ ದೋಷಗಳು ಹೋಗುತ್ತೆ. ಅಥವಾ ತುಪ್ಪದ ದೀಪವಾದರೂ ಹಚ್ಚತಕ್ಕಂಥ ಪ್ರಯತ್ನ ಮಾಡಿ. ಅನುಕೂಲವಾಗುತ್ತೆ ಕನ್ಯಾ ರಾಶಿನವ್ರಿಗೆ. ತುಲಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ವಾರ ಮಧ್ಯಭಾಗದವರೆಗೆ ಅಂದರೆ ಶುಕ್ರವಾರದವರೆಗೆ ತುಂಬ ಅದ್ಭುತವಾದಂಥ ರೀತಿಯಲ್ಲಿ ಅವಕಾಶಗಳು, ಅನುಕೂಲ, ಲಾಭ, ಯೋಗಫಲ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ತರೋದಕ್ಕೆ ದಾರಿಯಾಗ್ತದೆ. ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆಗಳು ಬರುವುದಕ್ಕೆ ದಾರಿ ಆಗ್ತಕ್ಕಂಥದ್ದು ಉಂಟು. ಶುಕ್ರವಾರದ ನಂತರ ನಿಮ್ಮ ಟೈಮ್ ಉಲ್ಟ ಹೊಡಿತಕ್ಕಂಥ ಸನ್ನಿವೇಶಗಳು ಬರಬಹುದು. ಆದರೂ ಕೂಡ ಬುಧನ ಲಾಭ ಪ್ರಭಾವ ಅಂತಕ್ಕಂಥ ಸಣ್ಣ ಪ್ರಮಾಣ ರಕ್ಷಣಾತ್ಮಕವಾದಂಥ ವ್ಯವಸ್ಥೆ ಇದೆ. ತುಂಬ ಅಧ್ವಾನ ಆಗುವಂಥ ಸ್ಥಿತಿ ಇಲ್ಲ. ವಾರ ಅಂತ್ಯದಲ್ಲೂ ಕೂಡ ಒಂದು ಬ್ಯಾಲೆನ್ಸ್
ಆದರೆ ಶುಕ್ರವಾರದವರೆಗೆ ಮಾತ್ರ ನೀವು ಸ್ವಲ್ಪ ಪ್ರಯತ್ನ ಮಾಡಿ ಅನುಕೂಲವನ್ನು ತರಬಹುದು. ಅದರಲ್ಲೂ ಕೂಡ ಬುಧವಾರ ಗುರುವಾರ ಅಂತಲೂ ತುಂಬ ಚೆನ್ನಾಗಿ ನಿಮಗೆ ಆಗಿ ಬರೋದಕ್ಕೆ ದಾರಿ ಆಗ್ತದೆ. ಆರ್ಥಿಕವಾದಂಥ ಸ್ಥಿತಿ, ಚೇತರಿಕೆಯ ಅನುಕೂಲ, ಆಕಸ್ಮಿಕವಾದಂಥ ಆಗಮನ, ಆಕಸ್ಮಿಕವಾಗಿ ಯೋಗಫಲ, ಅದೃಷ್ಟ ಅಂತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಒಂದೇ ಒಂದು ದೌರ್ಬಲ್ಯ ಏನೆಂದರೆ ನೇರ ಮಾತು ಸ್ವಲ್ಪ ಕಲಹವನ್ನು ತರಬಹುದು ಅಥವಾ ಇನ್ನೊಬ್ಬರಿಗೆ ನೋವಾಗುವಂಥ ರೀತಿಯಲ್ಲಿ ಇರಬಹುದು. ಅದೊಂದು ವಿಷಯಕ್ಕೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಬಂಧುಗಳಿಂದಗೆ ಸಮಾಧಾನವಿಲ್ಲ, ಸಂತೃಪ್ತಿ ಇಲ್ಲ, ನೆರೆಹೊರೆಯವರೊಂದಿಗೆ ಸಮಾಧಾನ ಇಲ್ಲ, ಸಂತೃಪ್ತಿ ಇಲ್ಲ, ಏನೋ ಅಸಮಾಧಾನ ಅಂತಕ್ಕಂಥ ಸ್ಥಿತಿ. ಒಳಿತನ್ನು ಮಾಡಿದ್ರೂ ಕೂಡ ಅಲ್ಲೇನಾದರೂ ಕೆಡಕನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಪಂಚಮ ಪ್ರಭಾವ ಅಂತಕ್ಕಂಥದ್ದು ಮಕ್ಕಳೊಂದಿಗೆ ಕಲಹ, ಮಕ್ಕಳ ಭವಿಷ್ಯದ ಚಿಂತೆ ಅಥವಾ ಮಕ್ಕಳ ಭವಿಷ್ಯದ ಒತ್ತಡ ಅಂತಕ್ಕಂಥದ್ದು ಹೆಚ್ಚಾಗಿ ಮನಸ್ಸಿಗೆ ಹಚ್ಚಿಕೊಂಡು ನೋವನ್ನು ತರುವಂಥ ಸಂದರ್ಭ. ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು, ತೊಡಕು, ತಾಪತ್ರಯಗಳಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು. ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಸ್ವಲ್ಪ ಸಮಸ್ಯೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಸ್ವಲ್ಪ ಜಾಗ್ರತೆ. ಗುರುವಿನ ಪ್ರಭಾವ ಮುಂದಕ್ಕೆ ಹೋಗ್ತಾ ಇದೆ. ಮುಂದಕ್ಕೆ ಹೋದರೆ ಸ್ವಲ್ಪ ಬಚಾವಾಗ್ತೀರಿ ನೀವು. ಇಲ್ಲ ಅಂದರೆ ತಾಪತ್ರಯ ಅಂತಕ್ಕಂಥದ್ದು, ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥ ಸ್ಥಿತಿ ನಿರ್ಮಾಣವಾಗುವುದರಲ್ಲಿ ಯಾವುದೇ ಸಂಶಯಗಳು ಇರುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಅಷ್ಟೇ ಸ್ವಲ್ಪ ಜಾಗೃತಿಯಿಂದಲೇ ಇರಬೇಕಾಗುತ್ತೆ. ನನಗನ್ಸಿದ ಪ್ರಕಾರ ಎಲ್ಲೋ ವಾರಾಂತ್ಯದಲ್ಲಿ ಏನೋ ಸ್ವಲ್ಪ ಅವಘಡಗಳು, ಅಪಘಾತ, ಆಪರೇಷನ್ನು, ಏನೋ ಸಣ್ಣ ಪುಟ್ಟದಾಗಿ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಯಂತ್ರೋಪಕರಣಗಳಿಂದ, ವಾಹನಗಳಿಂದ, ಕಬ್ಬಿಣದ ವಸ್ತುಗಳಿಂದ ಎಲ್ಲೋ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ವಾರ ಅಂತ್ಯದಲ್ಲಿ. ದಾಂಪತ್ಯದಲ್ಲಿ ಸ್ವಲ್ಪ ಕಲಹ, ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಸಂಗಾತಿಯ ನಡವಳಿಕೆ ಅಂತಕ್ಕಂಥದ್ದು, ಸ್ವಲ್ಪ ಅವರ ಕೋಪ, ತಾಪ, ಹಠದ ಸ್ವಭಾವ ಅಂತಕ್ಕಂಥದ್ದು ಸ್ವಲ್ಪ ಕಲಹವನ್ನು ತರುತ್ತೆ ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಕೋರ್ಟ್ ಕೇಸ್ ಏನಾದರೂ ಇದ್ದಂಥ ಪಕ್ಷದಲ್ಲಿ ಅಥವಾ ಡೈವರ್ಸ್ ಕೇಸ್ ಇದ್ದರೆ ಈ ವಾರದಲ್ಲಿ ಏನಾದರೂ ಲಾಸ್ಟ್ ಇಯರಿಂಗ್ ಬಂದಿತ್ತು ಅಂದರೆ ನಿಮಗೆ ಸಕ್ಸಸ್ ಪಕ್ಕ. ಬುಧವಾರ ಗುರುವಾರ ಈ ಸಂದರ್ಭದಲ್ಲಿ ಏನಾದರೂ ಬಂದಿತ್ತು ಅಂದರೆ ನಿಮಗೆ ಪಕ್ಕ ಸಕ್ಸಸ್ ಆಗುತ್ತೆ, ಲಾಭವಾಗುತ್ತೆ, ಅದರಿಂದ ಜೀವನ ಸಾಧಿಸ್ತಕ್ಕಂಥ ಸ್ಥಿತಿ ಬರುತ್ತೆ. ಭಾಗ್ಯ ಪ್ರಭಾವ ಅಂತಕ್ಕಂಥದ್ದು ತಂದೆಯ ಸಹಕಾರವೂ ಸಿಗುತ್ತೆ ಮತ್ತು ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅನುಕೂಲವಾಗ್ತದೆ. ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರೋ ಆ ರೀತಿಯಾದಂಥ ಒಂದು ವಿದ್ಯಾಭ್ಯಾಸದ ಅವಕಾಶ ಪ್ರಾಪ್ತಿಯ ಸ್ಥಿತಿ ಬರೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಅದರಲ್ಲೂ ಕೂಡ ಮಂಗಳವಾರದ ನಂತರ ಅದರ ಪ್ರಾಪ್ತಿ ನಿಮಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಯೋಗ ಫಲಗಳು ಬರೋದಕ್ಕೆ ದಾರಿ ಆಗ್ತದೆ. ಮೇಲಧಿಕಾರಿಗಳಿಂದ ಸಹಕಾರ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯತೆಗಳು ತುಂಬ ಕಡಿಮೆ. ಸ್ವಲ್ಪ ಎಲ್ಲೋ ಸಣ್ಣದಾಗಿ ಏನು ಹೇಳಿದರೂ ಅದಕ್ಕೇನೋ ಕನ್ವಿನ್ಸ್ ಮಾಡುವಂಥದ್ದು ತುಂಬ ಕಷ್ಟ, ಅವ್ರನ್ನ ಒಲಿಸಿಕೊಳ್ಳುವಂಥದ್ದು ಸ್ವಲ್ಪ ಕಷ್ಟವಾಗಬಹುದು. ಆದರೆ ಸರ್ಕಾರಿ ಕೆಲಸ ಕಾರ್ಯಗಳಾಗುತ್ತೆ ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಅಥವಾ ರಾಜಕಾರಣಿಗಳಿಂದ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿ ಆಗ್ತದೆ. ಬಟ್ ಖರ್ಚು ಜಾಸ್ತಿ ಬರುತ್ತೆ ಒಂದು. ಎರಡನೇದಾಗಿ ಅದರಲ್ಲಿ ಇನ್ನೊಂದು ಡ್ಯಾಮೇಜ್ ಏನಿದೆ ಅಂದರೆ ದುಡ್ಡು ತಗೊಂಡು ಮೋಸ ಮಾಡುವಂಥ ಸ್ಥಿತಿಯೂ ಬರಬಹುದು. ಅದೊಂದು ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ತುಲಾರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಳಬೇಕಾಗತ್ತೆ? ಸಾಧ್ಯವಾದಷ್ಟು ನೀವು ಈ ವಾರದಲ್ಲಿ ರುದ್ರನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಅದ್ಭುತವಾದಂಥ ರೀತಿಯಲ್ಲಿ ಅನುಕೂಲವಾಗತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ತುಲಾರಾಶಿನವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುವಂಥ ಸಂದರ್ಭ ಇನ್ನೇನು ಬಂತು ಅಂತ ಅನಿಸುತ್ತೆ. ಯಾಕೆಂದರೆ ಗುರು ಇಲ್ಲಿವರೆಗೆ ಸ್ವಲ್ಪ ಕಾಟವನ್ನು ಕೊಟ್ಟಿದ್ದಾನೆ. ಈಗ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗೋದ್ರಿಂದ 23 ಡಿಗ್ರಿ ಮುಂದಕ್ಕೆ 24 ಡಿಗ್ರಿಯಿಂದ ಮುಂದಕ್ಕೆ ಹೋದ ಅಂದರೆ ಗುರು ಅಂತಕ್ಕಂಥವನು ನಿಮ್ಗೆ ಸ್ವಲ್ಪ ರಿಲ್ಯಾಕ್ಸ್. ಬಟ್ ದುರಾದೃಷ್ಟವಶಾತ್ ಏನಾಗುತ್ತೆ, ಅವನು ಮುಂದಕ್ಕೆ ಹೋಗ್ತಿದ್ದಂಗೆ ರೆಟ್ರೋ ಆಗಿ ಮತ್ತೆ ರಿವರ್ಸ್ ಬರ್ತಾನೆ. ಒಂದು ತಿಂಗಳು ಆಗ್ತಿದ್ದಂಗೆ ಮತ್ತೆ ರಿವರ್ಸ್ ಬರ್ತಾನೆ. ಅದೇ ಡಿಗ್ರಿಗೆ ಬಂದಾಗ ಮತ್ತೆ ತಾಪತ್ರಯಗಳು ಶುರುವಾಗುತ್ತೆ. ಬಟ್ 1-2 ತಿಂಗಳು ಏನೋ ಒಂದು ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ರಿಲ್ಯಾಕ್ಸ್ ಅನ್ನೋ ರೀತಿಯಲ್ಲಿ ಬರಬಹುದು ತುಲಾರಾಶಿನವ್ರಿಗೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಅನುಕೂಲದ ಯೋಗ ಫಲಗಳನ್ನು ತರೋದಕ್ಕೆ ದಾರಿ ಆಗ್ತದೆ. ಅವಕಾಶಗಳು ಬರೋದಕ್ಕೆ ದಾರಿ ಆಗ್ತದೆ. ಗಟ್ಟಿತನದ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ.
ಮತ್ತು ಸ್ವಲ್ಪ ಆತ್ರವೂ ಜಾಸ್ತಿ ಇರ್ತದೆ, ಕೋಪವೂ ಜಾಸ್ತಿ ಇರ್ತದೆ, ದುಡುಕತನವೂ ಜಾಸ್ತಿ ಇರ್ತದೆ. ತಾಳ್ಮೆ ಅಂತಕ್ಕಂಥದ್ದು ಇರದೇ ಇಲ್ಲ ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗುತ್ತೆ. ಗುರು ಅಂತಕ್ಕಂಥವನು ಸ್ವಲ್ಪ ದೃಷ್ಟಿ, ಆ ಗುರುವು ಹೋಗಿ ಕೋಪತಾಪಕ್ಕೊಳಗಾಗಿ ಯಾರ ಮಾತನ್ನು ಕೇಳುವಂಥ ಸ್ಥಿತಿನಲ್ಲೇ ಇರೋದಿಲ್ಲ. ನೀವು ಆ ಕಂಡೀಷನ್ಗೆ ಹೋಗ್ತಕ್ಕಂಥದ್ದು ಅದೇ ನಿಮಗೆ ಎಡವಟ್ಟನ್ನು ತರಬಹುದು, ಆಗುವಂಥದ್ದನ್ನು ಕೂಡ ತಪ್ಪಿಸಬಹುದು. ಹುಷಾರಾಗಿ ನೋಡಿಕೊಳ್ಳಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಎಲ್ಲೋ ಅಷ್ಟೊಂದು ಉತ್ತಮವಾದಂಥ ರೀತಿಯಲ್ಲಿ ಇರೋದಿಲ್ಲ. ನೀವು ಒಂದು 100 ರೂಪಾಯಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಒಂದು 30 ರೂಪಾಯಿ ಪೂರೈಕೆ ಅಂತಕ್ಕಂಥ ಸ್ಥಿತಿ ಇರುತ್ತೆ. ತೃತೀಯ ಪ್ರಭಾವ, ಸ್ವಲ್ಪ ಧೈರ್ಯ, ಮುನ್ನುಗ್ಗುವಂಥ ಸ್ಥಿತಿ, ಇನ್ನಷ್ಟು ಸ್ಪೀಡು, ಗಾಡಿ ಇನ್ನಷ್ಟು ಓಡಿಸು, 60 ಹೋಗ್ತಾರೋ 100, 120, 180 ಹಿಂಗೆ ಓಡಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಬೇಕಾಗಲ್ಲ, ಅದು ಯಾವುದೋ ಪ್ರೇರಣೆ, ಯಾವುದೋ ಹುಮ್ಮಸ್ಸು ಬರುತ್ತೆ. ನಿಮಗೆ ಗೊತ್ತಾಗದಂಥ ರೀತಿಯಲ್ಲಿ ಎಲ್ಲೋ ತಗೊಂಡೋಗಿ ಏನೋ ಎಡವಟ್ಟು ಮಾಡುವಂಥ ಸಂದರ್ಭಗಳು ಬರಬಹುದು. ಹುಷಾರು. ವಿದ್ಯಾಭ್ಯಾಸ ಅನುಕೂಲವಿದೆ, ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ಪಂಚಮ ಪ್ರಭಾವ, ಪ್ರೀತಿ ಪಾತ್ರರಿಂದ ಈ ಪ್ರೀತಿ ಪ್ರೇಮ ಅಂತಕ್ಕಂಥದ್ದೇನಿದೆ ಅಲ್ಲೇನೋ ಒಂದು ಸಣ್ಣದಾಗಿ ಸಕ್ಸಸ್ ಅನ್ನೋ ರೀತಿಯಲ್ಲಿ ತೋರಿಸೋದಕ್ಕೆ ದಾರಿ ಇದೆ ಈ ವಾರ ಮಾತ್ರ. ಮುಂದಿನ ವಾರ ಬೇರೆ ರೀತಿಯಲ್ಲಿ ಆಗುತ್ತದು. ಇನ್ನು ರೋಗಬಾಧೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಕ್ಸೆಸ್ ಆಫ್ ಈಟು, ಉದರ ಬಾಧೆ, ಹೊಟ್ಟೆ ನೋವು ಅಂತಕ್ಕಂಥದ್ದು, ರಕ್ತ ಸಂಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಅಂತಕ್ಕಂಥದ್ದು, ಎಲ್ಲೋ ಸಣ್ಣದಾಗಿ ಉಳುಕಿಸ್ಕೊಳ್ತಕ್ಕಂಥದ್ದು ಅಂತ ಏನು ಹೇಳ್ತಾರಲ್ಲ, ಆ ಉಳುಕಿಸ್ಕೊಳ್ತಕ್ಕಂಥದ್ದು, ಸಣ್ಣ ಪುಟ್ಟದಾಗಿ ಬೆಂಕಿನಲ್ಲೋ ಅಥವಾ ಯಾವುದೋ ಯಂತ್ರೋಪಕರಣದಲ್ಲೋ ಸಣ್ಣ ಪುಟ್ಟದಾಗಿ ಪೆಟ್ಟು, ಈ ಪರಿಸ್ಥಿತಿ ಏನಾದರೂ ಬರೋದಕ್ಕೆ ದಾರಿ ಆಗ್ತದೆ. ಹುಷಾರಾಗಿರಿ. ಗುರು ಇರೋದ್ರಿಂದ ಕಾಪಾಡ್ಕೊಳ್ತಾನೆ, ರಕ್ಷಣಾತ್ಮಕ ಮಾಡ್ತಾನೆ, ತೊಂದರೆ ಆಗೋದಿಲ್ಲ, ಗಂಭೀರ ಆಗೋದಿಲ್ಲ, ಸಣ್ಣ ಪುಟ್ಟದಾಗಿ ಆಗಬಹುದು ಅಷ್ಟೇ. ಕೋರ್ಟ್ ಕೇಸ್ ವ್ಯವಹಾರ ನಷ್ಟವನ್ನು ತರುವಂಥ ಸಾಧ್ಯತೆಗಳಿರ್ತದೆ, ಎಚ್ಚರಿಕೆಯಿಂದ ಇರಿ. ಶುಭ ಕಾರ್ಯ ಪ್ರಯತ್ನ ಅಂತಕ್ಕಂಥದ್ದು ಸ್ವಲ್ಪ ಅಷ್ಟೊಂದು ಅನುಕೂಲದ ಒಂದು ಸ್ಥಿತಿ ಇರೋದಿಲ್ಲ. ಸಂಗಾತಿ ಅಂತಕ್ಕಂಥವ್ರು ಸ್ವಲ್ಪ ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ಮಾಡಬಹುದು. ದಾಂಪತ್ಯದಲ್ಲಿ ಸ್ವಲ್ಪ ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಅಸಮಾಧಾನ ಅಂತಕ್ಕಂಥ ರೀತಿಯಲ್ಲಿ ಬರಬಹುದು. ಅವರ ನಿಮಗೇ ಕೋಪತಾಪ ಜಾಸ್ತಿ ಇರ್ತದೆ, ಇನ್ನಷ್ಟು ಅವ್ರಿಗೆ ಈಗೋಯಿಸಮ್ ಜಾಸ್ತಿ ಆಗಿಬಿಡ್ತದೆ. ಈಗೋಯಿಸಮ್ ಜಾಸ್ತಿ ಆಗಿಬಿಟ್ರು ನಾನು ಯಾಕೆ ಕೇಳಬೇಕು, ನಾನು ಯಾಕೆ ಮಾಡಬೇಕು, ಭಾಳಷ್ಟು ವ್ಯತ್ಯಾಸಗಳು ಮತ್ತು ವಿರುದ್ಧಗಳು ಬರೋದಕ್ಕೆ ದಾರಿ ಆಗಬಹುದು. ಹುಷಾರಾಗಿರಿ. ಸರ್ಕಾರಿ ಕೆಲಸ ಕಾರ್ಯಗಳಾಗಬೇಕಾ, ಪ್ರಯತ್ನ ಮಾಡಿ. ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಆಗಬೇಕಾ, ಪ್ರಯತ್ನ ಮಾಡಿ. ಅನುಕೂಲದ ಒಂದು ಸ್ಥಿತಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಆಧ್ಯಾತ್ಮಿಕ ಚಟುವಟಿಕೆ ಸ್ವಲ್ಪ ಹಿನ್ನಡೆ ಅಥವಾ ಗೊಂದಲ ಅಥವಾ ಒಂದು ಸಮಾಧಾನವನ್ನು ತರುವಂಥ ಸಾಧ್ಯತೆಗಳಿರೋ ಪೂಜೆ ಪುನಸ್ಕಾರಗಳು ಸ್ವಲ್ಪ ಸಮಾಧಾನವನ್ನು ತರುವಂಥ ಸಾಧ್ಯತೆಗಳು ಇರುವುದಿಲ್ಲ ಅಂತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಉನ್ನತ ವಿದ್ಯಾಭ್ಯಾಸವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಅನಾನುಕೂಲ. ಸ್ವಲ್ಪ SSLC ಒಳಗಿನ ವಿದ್ಯಾಭ್ಯಾಸವನ್ನು ಮಾಡುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲದ ಸ್ಥಿತಿಯನ್ನು ತರೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆಯದಲ್ಲಿ ಒಂದು 60 ಭಾಗ ಉತ್ತಮ, ಒಂದು 40 ಭಾಗ ಅಧಮ ಅಥವಾ ನಷ್ಟ ಅಥವಾ ಸಮಸ್ಯೆ ಅನ್ನುವಂಥ ಸ್ಥಿತಿನಲ್ಲಿ ನಿಂತಿದೆ ವೃಶ್ಚಿಕ ರಾಶಿನವರು. ಸ್ವಲ್ಪ ಆದಷ್ಟು ಬ್ಯಾಲೆನ್ಸ್ ಮಾಡಿ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಸಾಧ್ಯವಾದಷ್ಟು ಈ ವಾರ ದತ್ತಾತ್ರೇಯ ದೇವಸ್ಥಾನವಾದರೂ ಆಗ್ಬೋದು ಅಥವಾ ಔದುಂಬರ ವೃಕ್ಷವಾದರೂ ಆಗ್ಬೋದು. ಆ ವೃಕ್ಷದ ಹತ್ರ ಎಳ್ಳೆಣ್ಣೆ ಜೋಡಿ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ. ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಇಲ್ಲಿವರೆಗೆ ಸ್ವಲ್ಪ ಏನೇನೋ ಎಡವಟ್ಟುಗಳಾಗ್ತಾ ಇತ್ತು, ಇನ್ನು ಮುಂದೆ ಸ್ವಲ್ಪ ಸುಧಾರಣೆ ಆಗುವಂಥ ಪರಿಸ್ಥಿತಿಗಳು ಬರಬಹುದು. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಸಾಮಾನ್ಯವಾಗಿ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಣೆಯ ಲಕ್ಷಣಗಳ ಕಡೆಗೆ ಸ್ವಲ್ಪ ದಿವಸಗಳ ಆದ ನಂತರವಾಗಿ ಬರೋದಕ್ಕೆ ದಾರಿ ಆಗ್ತದೆ. ಬಟ್ ಈ ವಾರ ಅಂತಕ್ಕಂಥದ್ದು ಸ್ವಲ್ಪ ಜಿಡ್ಡಿಗಟ್ಟಿದಂಥ ರೀತಿಯಲ್ಲೇ ಇರುತ್ತೆ, ಅಥವಾ ಬರೋದು ಅಂಥದ್ದು ಬರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಅಡೆತಡೆಗಳಾಗಬಹುದು. ಅಥವಾ ಸಾಲ ಮಾಡಿ ಏನಾದರೂ ನೀವು ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಸಿಕ್ಕಾಕ್ಕೊಳ್ಬೋದು ಆರ್ಥಿಕವಾದಂಥ ಮುಗ್ಗಟ್ಟಿನಿಂದ. ಬಂಧು ಬಾಂಧವರು ನೆರೆಯವರು ಸಹಕಾರ ಕೊಡೋದಿಲ್ಲ. ಅವರಿಂದ ಕಿರಿಕಿರಿ, ವಿರೋಧ, ಅವಮಾನ, ಅಪವಾದ, ಬರೀ ನಿಂದನೆ ಇವುಗಳನ್ನೇ ನೋಡುವಂಥ ಸ್ಥಿತಿ ಬರುತ್ತೆ. ಸ್ಥಿರಾಸ್ತಿ ವ್ಯವಹಾರ ದಯವಿಟ್ಟು ಈ ಸಂದರ್ಭ ಕೈ ಹಾಕಬೇಡಿ. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಪ್ರಯತ್ನ ಮಾಡಿ. ಬಟ್ ಆದರೆ ಸ್ಥಿರಾಸ್ತಿಯ ಮೇಲೆ ಏನಾದರೂ ಸಾಲ ಮಾಡಬೇಕು, ಬ್ಯಾಂಕ್ನಲ್ಲಿ ಅಪ್ಲೈ ಮಾಡ್ತೀರಿ ಅಂದರೆ ಅಲ್ಲಿ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿದೆ.
ಮಕ್ಕಳಿಂದ ಅಸಹಕಾರ ಮತ್ತು ಮಕ್ಕಳೊಂದಿಗೆ ಸ್ವಲ್ಪ ಶತ್ರುತ್ವ ಅಂತಕ್ಕಂಥ ಸ್ಥಿತಿ. ದಾಂಪತ್ಯದಲ್ಲಿ ಕಲಹಗಳಾಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಗಂಭೀರವಾಗಿ ಇರೋದಿಲ್ಲ. ವಾರ ಆರಂಭದಲ್ಲಿ ಮಾತ್ರ ಸ್ವಲ್ಪ ಕಫಬಾಧೆಗಳಿರ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಪಿತ್ತದೋಷ, ಉಷ್ಣಬಾಧೆ, ತಲೆನೋವು, ಕಣ್ಣು ಹುರಿ ಇರ್ತಕ್ಕಂಥವರಿಗೆ ಮಾತ್ರ ಸಣ್ಣ ಪುಟ್ಟದಾಗಿ ವ್ಯತ್ಯಾಸಗಳು ಬರಬಹುದು. ತಂದೆಯಿಂದ ಸಹಕಾರ ಸಿಗೋದಕ್ಕೆ ದಾರಿಯಾಗ್ತದೆ. ಬಟ್ ತಂದೆಯ ಆರೋಗ್ಯ ವ್ಯತ್ಯಾಸಗಳಾಗಬಹುದು ಅಥವಾ ತಂದೆಯ ಪರಿಸ್ಥಿತಿಗಳು ಸರಿ ಇಲ್ಲದೆ ಇರಬಹುದು. ಬಟ್ ಸಹಕಾರ ಮಾಡಬೇಕು ಅನ್ನೋ ರೀತಿಯಾದಂಥ ಆಸೆ ಅಭಿಲಾಷೆ ಮಾತ್ರ ಇರ್ತದೆ. ಅವರ ಪರಿಸ್ಥಿತಿಯೇ ಸ್ವಲ್ಪ ಅಷ್ಟೊಂದು ಉತ್ತಮವಾದಂಥ ಅಥವಾ ಅವರ ಮನಸ್ಥಿತಿ ಅಥವಾ ಅವರ ದೈಹಿಕ ಸ್ಥಿತಿ ಸರಿ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟವನ್ನು ಅನುಭವಿಸ್ತಾ ಇರ್ತಾರೆ. ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರ್ತದೆ, ಕಿರಿಕಿರಿಗಳು ಜಾಸ್ತಿ ಇರ್ತದೆ, ಉದ್ಯೋಗದ ಕಡೆಗೆ ಆಸಕ್ತಿಗಳಿರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಎಷ್ಟೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಅದರ ಪ್ರಾಪ್ತಿ ಅಂತಕ್ಕಂಥ ನಿಮಗೆ ಪ್ರಾಪ್ತಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಈ ಸಂದರ್ಭ ಸ್ನೇಹಿತರಿಂದ ಒಂದು ಸಹಕಾರ ತಾನಾಗಿ ತಾನೇ ಸಿಗುತ್ತೆ. ತುಂಬ ಒತ್ತಡಗಳಿಂದ, ತುಂಬ ಅಗ್ರೆಸಿವ್ ಅಥವಾ ತುಂಬ ಆ ಥರದ ಒಂದು ಪ್ರವೃತ್ತಿಗಳು, ತುಂಬ ಊಹಾತ್ಮಕವಾದಂಥ ಕೆಲವೊಂದು ಕಲ್ಪನೆಗಳು ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ನಿದ್ರಾ ಭಂಗವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ ಧನುಸ್ಸು ರಾಶಿನವರಿಗೆ ಗೋಚಾರದ ಪ್ರಕಾರವಾಗಿ. ಧನುಸ್ಸು ರಾಶಿನವ್ರ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ನಿಮಗೆ ಆ ಕೇತುವೆ ಕೆಡಿಸ್ಬಿಟ್ಟಿದ್ದಾನೆ. ನಿಮಗೆ ಬರುವಂಥ ಅವಕಾಶವನ್ನು ಅವನೇ ನುಂಗಾಕ್ತಾನೆ. ಹಾಗಾಗಿ ನಿಮ್ಮ ತಂದೆ ಪರಿಸ್ಥಿತಿ ಹದಗೆಡಿಸ್ತಕ್ಕಂಥದ್ದು ಅವನೇ ಆಗಿರೋದ್ರಿಂದ ಸಾಧ್ಯವಾದಷ್ಟು ಕೂಡ ಕೇತುವಿನ ಒಂದು ಶಾಂತಿ ಆಗಬೇಕು. ಕೇತು ಶಾಂತಿ ಆಗಬೇಕು ಅಂದರೆ ನಾಗದೇವತೆ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಒಂದು ಪ್ರದಕ್ಷಿಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ರಾಂಗ್ ಇರಬಹುದಷ್ಟೇ. ಬಟ್ ಬರುವಂಥ ಅವಕಾಶ ಮಾತ್ರ ಉತ್ತಮವಾದಂಥವು ಇರ್ತವೆ. ನೀವೆಲ್ಲೋ ಉತ್ತಮವಾದಂಥದ್ದನ್ನು ಅಕ್ಸೆಪ್ಟ್ ಮಾಡಲ್ಲ. ಯಾವುದು ನಿಮಗೆ ಲಾಸವನ್ನು ತರುತ್ತೋ ಅಥವಾ ನಷ್ಟವನ್ನು ತರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀರಿ. ಅಲ್ಲೆಲ್ಲೋ ಸಣ್ಣದಾಗಿ ತೀರ್ಮಾನವೇ ಎಲ್ಲೋ ಸಮಸ್ಯೆನ ತರುವಂಥ ಸಾಧ್ಯತೆಗಳಿರುತ್ತೆ. ಆರ್ಥಿಕವಾದಂಥ ಸ್ಥಿತಿ ಒಂದು 90% ಪರವಾಗಿಲ್ಲ. ಇನ್ನು 10% ಒಂದು ಸಣ್ಣದಾಗಿ ನೀವು ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡಂಥ ರೀತಿಯಲ್ಲಿ ಆಗೋದಿಲ್ಲ. ಹಣಕಾಸಿನ ವ್ಯವಹಾರಗಳು ಮತ್ತು ಆರ್ಥಿಕವಾದಂಥ ಪರಿಸ್ಥಿತಿ, ನೇರ ಮಾತುಗಳು ಅಂತಕ್ಕಂಥದ್ದು ಇಕ್ಕಟ್ಟಿಗೆ ಸಿಕ್ಕಾಕ್ಸುತ್ತೆ. ಹುಷಾರಾಗಿರಬೇಕು. ತೃತೀಯ ಪ್ರಭಾವ, ಸ್ವಲ್ಪ ಬಂಧು ಬಾಂಧವರೊಂದಿಗೆ ಸ್ವಲ್ಪ ಏನೋ ಮನಸ್ತಾಪಗಳಾದರೂ ಕೂಡ ಅವರಿಂದ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಇದೆ. ಅವಕಾಶಗಳು ಹುಡುಕಿಕೊಂಡು ಬರುವಂಥ ಸಾಧ್ಯತೆಗಳೂ ಕೂಡ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಸ್ಥಿರಾಸ್ತಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಭೂಮಿ, ವಾಹನ ಖರೀದಿ ಮಾಡಬೇಕು. ಅದ್ಭುತವಾದಂಥ ಅವಕಾಶಗಳಿದೆ. ಲಾಭವನ್ನು ತರುವಂಥ ಸ್ಥಿತಿ ಇದೆ. ಮತ್ತು ಮಾರಾಟ ಮಾಡಬೇಕು ಅನ್ನೋಂಥವ್ರಿಗೂ ಲಾಭವಾಗತ್ತೆ. ಈ ಒಂದು ವಾರ ಲಾಭವನ್ನು ತರುತ್ತೆ. ಏನಾದರೂ ಅವಕಾಶ ಬಂತು ಅಂದರೆ ಕೊಟ್ಬಿಡಿ, ಒಳ್ಳೆ ಲಾಭಕ್ಕೆ ಸಿಗುತ್ತೆ. ವಿದ್ಯಾಭ್ಯಾಸ ಚೆನ್ನಾಗಿ ಗಮನವನ್ನು ಕೊಟ್ಟು ಓದುವಂಥ ಸ್ಥಿತಿಯೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಪಂಚಮ ಪ್ರಭಾವ, ಮಕ್ಕಳಿಂದ ನೋವು, ನಿರಾಸೆಗಳು, ಕಲಹಗಳು ಮತ್ತು ಪ್ರೇಮಿಗಳಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು ಅಥವಾ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಮುರಿದು ಬೀಳ್ತಕ್ಕಂಥದ್ದು, ನಂಬಿಕೆ ಅಂತಕ್ಕಂಥದ್ದು ಮುರಿದು ಬೀಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯ ತೊಂದರೆ ತಾಪತ್ರೆಗಳೇನಿರೋದಿಲ್ಲ. ಸ್ವಲ್ಪ ಏನಾದರೂ ಸುಸ್ತು, ಬೆನ್ನು ಸೆಳೆತ, ಸ್ವಲ್ಪ ತಲೆನೋವು, ಸ್ವಲ್ಪ ಏನೋ ಸಣ್ಣದಾಗಿ ಇರಿಟೇಟ್ ಆಗುವಂಥದ್ದು, ತುಂಬ ಡಿಪ್ರೆಷನ್ಗೆ ಹೋಗುವಂಥದ್ದು, ಡಿಸ್ಟರ್ಬ್ ಆಗುವಂಥದ್ದು, ಇಂಥವು ಸಣ್ಣ ಪುಟ್ಟದಾಗಿ ಇರುತ್ತಷ್ಟೇ. ಗಂಭೀರವೇನು ಇರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸರ್ಕಾರಿ ಅಧಿಕಾರಿಗಳಿಂದ ನಷ್ಟ, ಸರ್ಕಾರದಿಂದ ತೊಂದರೆ, ರಾಜಕಾರಣಿಗಳಿಂದ ತೊಂದರೆಗಳಿಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಸ್ವಲ್ಪ ಜಾಗ್ರತೆ. ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ಮೇಲಧಿಕಾರಿಗಳಿಂದ ದಂಡನೆಯನ್ನು ತಿನ್ನತಕ್ಕಂಥದ್ದು ಅಥವಾ ಬೈಗುಳವನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ಕೂಡ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಗೋಚಾರದ ಪ್ರಕಾರವಾಗಿ ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಶುಕ್ರ ನಿಮಗೆ ಎಲ್ಲ ಇಕ್ಕಟ್ಟನ್ನು ತರ್ತಾನೆ. ಹಾಗಾಗಿ ಸಾಧ್ಯವಾದಷ್ಟು ಮೃತ್ಯುಂಜಯನ ಒಂದು ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಒಂದು. ಎರಡನೇದಾಗಿ ಬೂದು ಕುಂಬಳಕಾಯಿಯನ್ನು ನೀವಳಿಸಿಕೊಂಡು ಎಲ್ಲಾದರೂ ಹೊಡಿತಕ್ಕಂಥ ಪ್ರಯತ್ನ ಅಥವಾ ದೃಷ್ಟಿಯನ್ನು ತೆಗೆಸಿಕೊಳ್ತಕ್ಕಂಥ ಪ್ರಯತ್ನ ಇದನ್ನು ಮಾಡಿ
ಸ್ವಲ್ಪ ಬರುವಂಥ ತಡೆ ಅಥವಾ ಆಪತ್ತು ಸಮಸ್ಯೆಗಳು ಅಲ್ಲೇ ತಡೆ ಆಗ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಇನ್ನು ಮುಂದೆ ಸ್ವಲ್ಪ ತೆಗೆದುಕೊಳ್ಳತಕ್ಕಂಥ ತೀರ್ಮಾನಗಳೆಲ್ಲೋ ಈ ವಾರದಲ್ಲಿ ಸ್ವಲ್ಪ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸಾಲ ಮತ್ತೊಂದು ಮಗದೊಂದು ಎಲ್ಲೋ ಅಪ್ಲೈ ಮಾಡಿದ್ದೀರಿ ಅಂದರೆ ವಾರಾಂತ್ಯದಲ್ಲಿ ಪೂರಕವಾದಂಥ ರೀತಿಯಲ್ಲಿ ಪ್ರಾಪ್ತಿಯ ಯೋಗ ಫಲಗಳಿದೆ. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳು ಕೂಡ ಈ ಒಂದು ವಾರದಲ್ಲಿ ನಿಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಉಂಟು. ದಾಯಾದಿಗಳಿಂದ ಅಥವಾ ಬಂಧು ಬಾಂಧವರಿಂದ ಏನಾದರೂ ಸಹಕಾರ ಸಿಗುತ್ತಾ ಅಂದರೆ ಖಂಡಿತವಾಗಲೂ ಸಿಗುತ್ತೆ. ಮೇಲಧಿಕಾರಿಗಳಿಂದ ಏನಾದರೂ ಸಹಕಾರ ಸಿಗುತ್ತಾ, ಕೆಲಸ ಕಾರ್ಯಗಳು ಆಗತ್ತಾ ಅಂತಕ್ಕಂಥ ರೀತಿಯಲ್ಲಿ ಇರ್ತಂದರೆ ಆಗತ್ತೆ. ಅದರಲ್ಲೂ ಕೂಡ ಈ ಫ್ಯಾಕ್ಟ್ರಿಗಳನ್ನು ನಡೆಸ್ತಕ್ಕಂಥವ್ರು ಯಾರಿರ್ತಾರಲ್ಲ ಅವರೆಲ್ಲರಿಗೂ ಕೂಡ ಉತ್ತಮವಾದಂಥ ರೀತಿಯಲ್ಲಿ ಅವಕಾಶಗಳು ಬರೋದಕ್ಕೆ ದಾರಿ ಆಗ್ತದೆ. ಪ್ರೀತಿಪಾತ್ರರು ದೂರವಾಗುವಂಥ ಸ್ಥಿತಿ ಬರಬಹುದು. ಮಕ್ಕಳೊಂದಿಗೆ ಸ್ವಲ್ಪ ಕಿರಿಕಿರಿಗಳಾಗಬಹುದು ಮತ್ತು ಪ್ರೇಮಿಗಳಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು, ಭಾವನೆಗಳಿಗೆ ಪೆಟ್ಟು ಬೀಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರ್ತದೆ. ಆರೋಗ್ಯದಲ್ಲಿ ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಯನ್ನು ತಂದಿರುತ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಸುಧಾರಣೆ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಶುಭ ಕಾರ್ಯ ಪ್ರಯತ್ನ ಅಂತಕ್ಕಂಥದ್ದು ಅಷ್ಟೊಂದು ಸುಸೂತ್ರ ಇಲ್ಲ, ಸುಲಲಿತವೂ ಕೂಡ ಇಲ್ಲ. ಪಾಲುದಾರಿಕೆ ವ್ಯವಹಾರ ಸಮಸ್ಯೆಯನ್ನು ತರ್ತದೆ ಮತ್ತು ಕಲಹಗಳು ಜಾಸ್ತಿ ಆಗುತ್ತೆ ಪಾಲುದಾರರ ನಡುವೆ. ಭಾಗ್ಯಪ್ರಭಾವ ಅಂತಕ್ಕಂಥದ್ದು ಏನಾದರೂ ತಂದೆಯ ಸಹಕಾರ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಯಾವುದೋ ಒಂದು ವ್ಯವಹಾರ ಅಥವಾ ಉದ್ಯಮಕ್ಕೆ ಯಾವುದೋ ಕೆಲಸ ಕಾರ್ಯಕ್ಕೆ ತಂದೆಯ ಸಹಕಾರ ಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀರಿ ಅಂದರೆ ಸ್ವಲ್ಪ ವಾರ ಮಧ್ಯಭಾಗದ ಒಳಗಾದರೆ ಒಂದು ತಕ್ಕ ಮಟ್ಟಿಗೆ ಸ್ಪಂದಿಸ್ತಾರೆ. ತಕ್ಕ ಮಟ್ಟಿಗೆ, ಪೂರ್ಣ ಪ್ರಮಾಣದಲ್ಲ, ತಕ್ಕ ಮಟ್ಟಿಗೆ ಕೇಳುವಂಥ, ಅಟ್ಲೀಸ್ಟ್ ನೀವು ಹೇಳಿದ್ದನ್ನು ಕೇಳುವಂಥ ಸ್ಥಿತಿನಲ್ಲಿ ಯಾರು ಇರ್ತಾರೆ. ವಾರ ಮಧ್ಯಭಾಗದಿಂದ ಆಚೆಗೆ ಅದೂ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಸಕ್ಸಸ್ ಸಿಗುತ್ತಾ? ಮುಂದೆ ಇದೆ, ಈಗ ಇಲ್ಲ. ಈ ವಾರದಲ್ಲಂತೂ ಆ ರೀತಿಯ ಪೂರ್ಣ 100% ಅನ್ನೋ ರೀತಿಯಲ್ಲಿ ಇಲ್ಲ ತಂದೆಯ ಸಹಕಾರ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತು ಏನಾದರೂ ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನ ಈ ವಾರದಲ್ಲಿ ಮಾಡುವಂಥ ಪ್ರಯತ್ನ ಮಾಡಿ ಒಂದು ಸಹಕಾರ ಅಥವಾ ಏನೋ ಸ್ಪಂದಿಸುವಂಥ ಸ್ಥಿತಿ ನಿರ್ಮಾಣವಾಗಿ ಬರ್ತದೆ ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಪರಿಹಾರ ಸಾಮಾನ್ಯವಾಗಿ ಕುಂಭರಾಶಿನವರಿಗೆ ಸ್ವಲ್ಪ ಗುರು ಮುಂದಕ್ಕೆ ಹೋಗೋವರೆಗೂ ನೀವು ತಾಪತ್ರೆ ತಪ್ಪಿದ್ದಲ್ಲ. ಗುರು ಮುಂದಕ್ಕೆ ಹೋದರೆ ಸ್ವಲ್ಪ ನಿಮಗೆ ತಾಪತ್ರೆ ಕಡಿಮೆ ಆಗೋದಕ್ಕೆ ದಾರಿ ಆಗ್ತದೆ. ಹಾಗಾಗಿ ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ಒಂದು ವಾರ ಅಂತಕ್ಕಂಥದ್ದು 30% ಪ್ಲಸ್ಸು 70% ಮೈನಸ್ ಅಂತಕ್ಕಂಥ ರೀತಿಯಲ್ಲಿ ಇರೋದರಿಂದ ನೀವು ಈ ವಾರ ಶುಕ್ರನ ಒಂದು ಬಲವನ್ನು ಹೆಚ್ಚಿಸಿಕೊಂಡರೆ ನಿಮಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ತರಬಹುದು. ಶುಕ್ರನ ಬಲ ಹೆಚ್ಚಾಗಬೇಕು ಅಂದರೆ ಏನು ಮಾಡಬೇಕು? ಅಕ್ಕ ತಂಗಿಯರಿಗೋ ಅಥವಾ ತನ್ನ ಸಂಗಾತಿ ಹೆಣ್ಣು ಮಗಳಿಗಾದರೂ ಆಗ್ಬೋದು, ಗಂಡಸರಾಗಿದ್ದರೆ ಹೆಣ್ಣು ಮಗಳು, ಅಥವಾ ಹೆಣ್ಣು ಮಕ್ಕಳಾದರೆ ಕುಂಭರಾಶಿ ಹೆಣ್ಣು ಮಕ್ಕಳಾದರೆ ಅಕ್ಕ ತಂಗಿಯರು, ಗಂಡು ಮಕ್ಕಳು ಮಾಡ್ಬೋದು ಅಕ್ಕ ತಂಗಿದವರಿಗೆ, ಅಥವಾ ಒಟ್ಟಿನಲ್ಲಿ ಸುಮಂಗಳಿಯರಿಗೆ ಅಥವಾ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದು ಇಷ್ಟವಾಗುವಂಥ, ಅವರಿಗೆ ಖುಷಿಯನ್ನು ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಉಡುಗೊರೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ಸಾಮಾನ್ಯವಾಗಿ ಅವರು ಖುಷಿಯಾದರೂ ಅನ್ನೋ ರೀತಿಯಲ್ಲಿ ಅಂದರೆ ಸಾಮಾನ್ಯವಾಗಿ ನಿಮಗೆ ಬೇರೆ ರೀತಿಯಲ್ಲಿ ಸ್ವಲ್ಪ ಬಲ ಸಿಗೋದಕ್ಕೆ ದಾರಿ ಆಗ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮೀನರಾಶಿನವರಿಗೆ ಅನುಕೂಲವಾಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತಾ ಇದೆ. ಇನ್ನು ಮುಂದೆ ಸದ್ಯದ ಮಟ್ಟಿಗೆ ಒಂದೊಂದೂವರೆ ತಿಂಗಳವರೆಗೆ ಸ್ವಲ್ಪ ನಿಮಗೆ ಪ್ಲಸ್ ಆಗುವಂಥ ಸಾಧ್ಯತೆಗಳು ಬರುತ್ತೆ. ಮೀನರಾಶಿನವರಿಗೆ ಆರ್ಥಿಕವಾದಂಥ ಒಂದು ಸ್ಥಿತಿಗತಿಗಳಲ್ಲಿ ಅನುಕೂಲ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ, ಪ್ರಯಾಣದಲ್ಲಿ ಅನುಕೂಲ, ಸ್ವಲ್ಪ ಧೈರ್ಯದಿಂದ ಸ್ವಲ್ಪ ಮುನ್ನುಗ್ಗುವಂಥದ್ದು ಮತ್ತು ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಪ್ರೇರೇಪಣೆ ಅಂತಕ್ಕಂಥದ್ದು ಸಿಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟದಾದಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳಿದೆ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ ಅನುಕೂಲದ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗುವಂಥ ಸಂದರ್ಭಗಳು ನಿರ್ಮಾಣವಾಗೋದಕ್ಕೆ ದಾರಿ ಇದೆ. ಪತ್ರ ವ್ಯವಹಾರಗಳಲ್ಲಿ ಸಮಸ್ಯೆಗಳು,
ಬಂಧು ಬಾಂಧವರಿಂದ ಸ್ವಲ್ಪ ಕಿರಿಕಿರಿಗಳು, ಮನಸ್ತಾಪ ಅಂತಕ್ಕಂಥದ್ದು, ಬಾಧೆ ನೋವು ನಿರಾಸೆಗಳಾಗುವಂಥ ಸ್ಥಿತಿ. ಸ್ವಲ್ಪ ಎಲ್ಲೋ ಸಣ್ಣದಾಗಿ ಬೇರೆಯವರ ಇಂಪ್ರೆಸ್ ಅಂದರೆ ಸಾಮಾನ್ಯವಾಗಿ ಯಾರೋ ನೀವೇನೋ ಮಾಡಬೇಕು ಅಂತ ಹೋಗ್ತೀರಿ, ಬೇರೆ ಯಾರು ಏನೋ ಬಂದು ನೆಗೆಟಿವ್ ಹೇಳಿಬಿಡ್ತಾರೆ. ಆ ನೆಗೆಟಿವ್ ಕೇಳ್ಕೊಂಡು ನೀವು ಹಿಂದೆ ಸರಿತಕ್ಕಂಥ ಸಾಧ್ಯತೆ ಇರುತ್ತೆ. ಬೇರೆ ಇನ್ಫ್ಲೂಯೆನ್ಸಿಂದ ನಿಮಗೆ ಮಾಡುವಂಥ ಪ್ರಯತ್ನದಲ್ಲೂ ಸೋಲನ್ನು ಅನುಭವಿಸ್ತೀರಿ. ಬೇರೆ ಇನ್ಫ್ಲೂಯೆನ್ಸ್ಗೆ ಒಳಗಾಗೋಕೆ ಹೋಗಬೇಡಿ. ನಿಮಗೇನು ಅನಿಸುತ್ತೋ ಅದನ್ನು ಮಾಡಿ ಭಗವಂತನಲ್ಲಿ ಭಾರ ಹಾಕಿ ಮುಂದಕ್ಕಾಗತ್ತೆ. ವಿದ್ಯಾಭ್ಯಾಸ ಅನುಕೂಲವಿದೆ. ಸ್ಥಿರಾಸ್ತಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ, ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲದ ಒಂದು ಸ್ಥಿತಿ ಇದೆ. ಷೇರು ಮಾರುಕಟ್ಟೆಯವರಿಗೆ ವಾರ ಆರಂಭ ಚೆನ್ನಾಗಿದೆ. ವಾರ ಮಧ್ಯಭಾಗದಿಂದ ಆಚೆಗೆ ನಷ್ಟವನ್ನು ತರುವಂಥ ಸಾಧ್ಯತೆಗಳಿರದೆ ಷೇರು ಮಾರುಕಟ್ಟೆ ಅಂತಕ್ಕಂಥದ್ದು. ಸಂತಾನ ದೋಷಕ್ಕೆ ಸಂಬಂಧಪಟ್ಟಂತೆ ವಾರ ಆರಂಭ ಚೆನ್ನಾಗಿದೆ. ಸಂತಾನ ಏನಾದ್ರು ಮಕ್ಕಳಾಗಿಲ್ಲ ಅನ್ನೋವಂಥವ್ರು ವೈದ್ಯೋಪಚಾರಕ್ಕೆ ಹೋಗಬೇಕು ಅಂದರೆ ವಾರ ಆರಂಭದಲ್ಲಿ ಭಾಳ ಸೂಕ್ತವಾದಂಥ ಸ್ಥಿತಿ ಇದೆ. ವಾರ ಮಧ್ಯಭಾಗದಿಂದ ಆಚೆಗೆ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಅಂತಕ್ಕಂಥದ್ದು. ಆರೋಗ್ಯ ಅಂತಕ್ಕಂಥ ನಿಮಗೇ ಗೊತ್ತಾಗೋದಿಲ್ಲ ಏನಾಗ್ತಾ ಇದೆ. ತುಂಬ ಸುಸ್ತಾಗತ್ತೆ, ಏನೋ ಇರಿಟೇಟ್ ಆಗುತ್ತೆ, ಎಲ್ಲೋ ತಲೆ ಹಿಡಿತದೆ, ಎಲ್ಲೋ ಕಣ್ಣೂರಿ ಬರ್ತದೆ, ಏನೋ ಆಗುತ್ತೆ, ಒಂಥರ ಸಂಕಟವನ್ನು ಬೀಳ್ತಕ್ಕಂಥದ್ದು. ಯಾಕಾಗ್ತದೆ ಏನಕ್ಕಾಗ್ತದೆ ಗೊತ್ತಾಗೋದಿಲ್ಲ. ಈ ರೀತಿಯಲ್ಲಿ ಏನೋ ಕಾಣ್ತಾ ಇದೆ. ನೆಗೆಟಿವ್ ಥಾಟ್ಸ್ ವಿಪರೀತ, ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಸ್ಥಿತಿ. ಏಕೆಂದರೆ ನಿಮ್ಮ ಕಂಟ್ರೋಲೇ ಇರೋದಿಲ್ಲ. ನಿಮ್ಮ ಮೈಂಡ್ ಆಗ್ಬೋದು, ನಿಮ್ಮ ಬಾಡಿ ಆಗ್ಬೋದು, ನಿಮ್ಮ ಕಂಟ್ರೋಲೇ ಇರೋಲ್ಲ. ಆ ರೀತಿಯಲ್ಲಿ ವ್ಯತ್ಯಾಸಗಳು ಬರೋದಕ್ಕೆ ದಾರಿ ಆಗ್ತದೆ. ಬಟ್ ಕೆಲವು ದಿವಸ ಹಂಗಿರುತ್ತೆ, ಆಮೇಲೆ ಸುಧಾರಣೆ ಆಗುತ್ತೆ. ಆತಂಕ ಬೀಳಬೇಡಿ, ಏನು ತೊಂದರೆ ಏನು ಆಗೋದಿಲ್ಲ. ಶುಭ ಕಾರ್ಯ ಪ್ರಯತ್ನ ವಾರ ಮಧ್ಯಭಾಗದಿಂದ ಆಚೆಗೆ ಚೆನ್ನಾಗಿದೆ. ಅನುಕೂಲದ ಒಂದು ಸ್ಥಿತಿಯನ್ನು ಕಾಣುವಂಥ ಸಾಧ್ಯತೆಗಳಿರುತ್ತೆ. ಕೋರ್ಟ್ ಕೇಸ್ ನಷ್ಟವನ್ನು ತರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಭಾಗ್ಯ ಪ್ರಭಾವ, ತಂದೆಯ ಸಹಕಾರ ಸಿಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಿದ್ದರೆ ಅದ್ಭುತವಾದಂಥ ಅವಕಾಶ. ಉನ್ನತ ವಿದ್ಯಾಭ್ಯಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಿದ್ದೇನೆ ಅಂದರೆ ಅದ್ಭುತವಾದಂಥ ಅವಕಾಶ, ಯೋಗಫಲ, ಅದೃಷ್ಟ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ ಮೀನರಾಶಿನವರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ರವಿ ನಿಮಗೆ ಬಲವಾಗಿರಬೇಕು. ಬಟ್ ರವಿ ಬಲವಾಗಿದ್ದಾನೆ, ಬಟ್ ಅವನನ್ನು ಕಟ್ಟಿ ಹಾಕಿದೆ ಬೇರೆ ರೀತಿಯಲ್ಲಿ. ಹಾಗಾಗಿನೇ ಸ್ವಲ್ಪ ಆ ರವಿಯನ್ನು ಆ ಗ್ರಹಣದಿಂದ ಬಿಡಿಸಿಕೊಳ್ಳಬೇಕು. ಗ್ರಹಣದಿಂದ ಬಿಡುಗಡೆ ಆಗಬೇಕು ಅಂತಂದರೆ ಸಾಧ್ಯವಾದಷ್ಟು ಗೋಧಿಯನ್ನು ದಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.